ವಂದಿಸುತ್ತಾ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ, ಇವತ್ತಿನ ನಮ್ಮ ಪತ್ರಿಜಿ ಕಾನ್ಸೆಪ್ಟ್ ಕಲಿಯುವುದನ್ನು ಹೇಗೆ ಕಲಿಯಬೇಕು ಅಂತ. ಇವತ್ತು ನಾವು ಸತತ 96ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಪತ್ರಿಜಿ ಕಾನ್ಸೆಪ್ಟ್ ನೋಡ್ಕೊಳ್ತಾ ಇವತ್ತು 96ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಅದಕ್ಕೆ ಎಲ್ರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ಯೂಟ್ಯೂಬ್ ಝೂಮ್ ಅಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮಬಂಧುಗಳಿಗೂ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ಗುರುಗಳು ಕಲಿಯುವುದನ್ನು ಹೇಗೆ ಕಲಿಯಬೇಕು ಎಂಬುದರ ಬಗ್ಗೆ ನಮ್ಗೆ ತಿಳಿಸ್ತಾ ಇದ್ದಾರೆ ಒಂದು ವಿಡಿಯೋದಲ್ಲಿ. ಅಂದ್ರೆ ಯಾವುದನ್ನು ಕಲಿಬೇಕು, ಏನನ್ನು ಕಲಿಬೇಕು, ಮತ್ತೆ ಹೇಗೆ ಕಲಿಬೇಕು ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ. ಅವರು ನಾವು ಕಲಿಯುವುದನ್ನು ಕಲಿಬೇಕು, ಏನ್ ಕಲಿಬೇಕು ಅದನ್ನೇ ಕಲಿಬೇಕು. ಅಂದ್ರೆ ಕಲಿಯುವುದನ್ನು ನಾವು ಯಾವುದನ್ನು ಕಲಿಬೇಕು ಅದನ್ನೇ ಕಲಿಬೇಕು, ಮತ್ತೆ ಯಾರಿಂದ ಕಲಿಬೇಕು ಎಂಬುದನ್ನು ನಾವಿವತ್ತು ತಿಳ್ಕೊಳ್ಳೋಣ ಅಂತ ಹೇಳಿ ಅವರು ಒಂದು ವಿಡಿಯೋದ ಮುಖಾಂತರ ನಮ್ಗೆ ಸಂದೇಶಗಳನ್ನು ನೀಡ್ತಾ ಇದ್ದಾರೆ. ಈ ಕಲಿಯುವಿಕೆಯನ್ನು ನಾವು ಗುರುಗಳು ಏನ್ ಹೇಳಿದಾರ, ಒಂದು 7 ಪ್ರಮುಖ ಒಂದು 7 ವಿಭಾಗಗಳಾಗಿ ಮಾಡಿದ್ದಾರೆ. ಅಂದ್ರೆ ನಾವು ಯಾರಿಂದ ಎಲ್ಲ ಕಲಿಬಹುದು ಅಂತ ಹೇಳಿಬಿಟ್ಟು 7 ವಿಭಾಗ, 7 ಮೂಲ ಅಂಶಗಳ ಮೂಲಕ ನಮ್ಗೆ ತಿಳಿಸಿದ್ದಾರೆ. ಮೊದಲನೇದಾಗಿ ಮನುಷ್ಯರು ಪ್ರಾಣಿಗಳಿಂದ ಕಲಿಯಬೇಕು, ಹಿರಿಯರಿಂದ ಕಲಿಯಬೇಕು, ಮತ್ತೆ ಪುರುಷರೆಲ್ಲರೂ ಸ್ತ್ರೀಯರಿಂದ ಕಲಿಯಬೇಕು, ಮತ್ತೆ ಮಾಂಸಾಹಾರ ಸೇವಿಸುವವರೆಲ್ಲರೂ ಸಸ್ಯಾಹಾರದಿಂದ ಆಹಾರಿಗಳಿಂದ ಕಲಿಯಬೇಕು, ಮತ್ತೆ ಧ್ಯಾನ ಮಾಡದವರೆಲ್ಲರೂ ಧ್ಯಾನ ಮಾಡುವವರಿಂದ ಕಲಿಬೇಕು, ಮತ್ತೆ ಮಾತನಾಡುವವರೆಲ್ಲರೂ ಮೌನವಾಗಿರುವುದರಿಂದ ಕಲಿಯಬೇಕು, ಮತ್ತೆ ಈ ಪ್ರಕೃತಿಯನ್ನು ನೋಡಿ ಕಲಿಬೇಕು ಅಂತ 7 ಅಂಶಗಳನ್ನು ನಮ್ಗೆ ಹೇಳಿದ್ದಾರೆ. ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಾನವರೆಲ್ಲರೂ ಪ್ರಾಣಿ ಪ್ರಪಂಚದಿಂದ ಕಲಿಬೇಕು. ಯಾವ್ಯಾವ ಪ್ರಾಣಿಗಳು ಯಾವ್ಯಾವ ತರ ನಮ್ಗೆ ಪಾಠ ಕಲಿಸ್ತವೆ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದು ನಾಯಿ ಹೇಗೆ ಇರಬೇಕು ಅಂತ ಒಂದು ನಾಯಿ ನಾವು ಹೇಗಿರ್ಬೇಕು ಅಂತ ಹೇಳತ್ತಂತೆ. ಬೆಕ್ಕಿನಿಂದ ಕಲಿಬೇಕು, ಕಾಗೆಯಿಂದ ಕಲಿಬೇಕು, ಹಕ್ಕಿ ಹಾಗೂ ಮೀನಿನಿಂದ ನಾವು ಹೇಗಿರಬೇಕು ಅಂತ ಕಲಿಬೇಕು ಅಂತ ಹೇಳ್ತದೆ. ಪ್ರತಿ ಪ್ರಾಣಿಯು ತನ್ನ ಕೆಲ್ಸ ತಾನು ನೋಡ್ಕೊಳ್ತದಂತೆ. ಯಾವ ಪ್ರಾಣಿ ಕೂಡ ಬೇರೆಯವರ ವಿಷಯದಲ್ಲಿ ತಲೆ ಹಾಕುವುದಿಲ್ಲ. ಈ ಪ್ರಾಣಿ ಸಾಮ್ರಾಜ್ಯ ಇರುವುದೇ ಮನುಷ್ಯರಿಗೆ ಕಲಿಸುವುದಕ್ಕಾಗಿ. ಅವು ಮಾತನಾಡುವುದಿಲ್ಲ, ಆದ್ರೆ ಚೆನ್ನಾಗಿ ಬದುಕುತ್ತವೆ ಅಂತ ಹೇಳ್ತಾರೆ ಗುರುಗಳು. ಪ್ರಾಣಿಗಳು, ಪಕ್ಷಿಗಳು ಮತ್ತು ಜಲಚರಗಳು ಯಾವುದೇ ಶಾಲಾ ಕಾಲೇಜುಗಳಿಗೂ ಹೋಗದಿದ್ರೂ ಪ್ರಕೃತಿಯ ನಿಯಮದಂತೆ ಅವು ಪರಿಪೂರ್ಣವಾದ ಜೀವನವನ್ನು ನಡೆಸ್ತದೆ. ಯಾವ ಕಾಲೇಜಿಗೂ ಬೇಡ, ಅವುಗಳಿಗೆ ಏನೂ ಬೇಡ. ಆದ್ರೆ ಎಷ್ಟು ಶಿಸ್ತಿನಿಂದ ಪ್ರಕೃತಿ ಯಾವ ತರ ಒಂದು ನಿಯಮ ಇಟ್ಟಿದೆ ಅದೇ ತರ ಜೀವನವನ್ನು ನಡೆಸ್ತಾ ಇದೆಯಂತೆ. ಪತ್ರಿಜಿಯವರ ಸಂದೇಶ ಹಾಗೂ ನಿಯಮಗಳ ಆಧಾರದ ಮೇಲೆ ಈ 3 ಜೀವಿ ಸಂಕುಲಗಳಿಂದ ಮನುಷ್ಯರಾದ ನಾವು ಏನೇನ್ ಕಲಿಬಹುದು ಅಂದ್ರೆ ಪ್ರಾಣಿ, ಪಕ್ಷಿ ಮತ್ತೆ ಜಲಚರಗಳಿಂದ ನಾವು ಯಾವ ತರ ಪಾಠ ಕಲಿಬಹುದು ಅಂತ ಹೇಳ್ತಾರೆ. ಪ್ರಾಣಿಗಳಿಂದ ಶಿಸ್ತು, ಸಹಬಾಳ್ವೆ ಯಾವ ತರ ನಾವು ಕಲಿಬಹುದು ಅಂತ. ಪ್ರಾಣಿ ಪ್ರಪಂಚವು ನಮಗೆ ನಿಷ್ಠೆ, ಶಿಸ್ತು ಮತ್ತು ಪ್ರಸ್ತುತ ಕ್ಷಣದಲ್ಲಿ ಬದುಕುವುದನ್ನು ಹೇಳ್ಕೊಡ್ತಾ ಇದೆ ಅಂತ. ಯಾಕೆಂದ್ರೆ ಈಗ ಒಂದು ನಂಬಿಕೆಗೆ, ಒಂದು ನಾಯಿಗೆ ಎಕ್ಸಾಂಪಲ್ ತಗೊಂಡಿದ್ದಾರೆ. ತನ್ನನ್ನು ನಂಬಿದವರಿಗೆ ಕೊನೆಯವರೆಗೂ ಪ್ರಾಮಾಣಿಕವಾಗಿ ಇರುವುದನ್ನು ನಾಯಿ ಕಲಿಸ್ತದೆ. ಗೊತ್ತಿದೆ ತಾನೆ. ನಾಯಿ ಒಂದು ದಿನ ನಾವು ಅದಕ್ಕೆ ಏನಾದ್ರೂ ಆಹಾರ ಹಾಕಿದ್ರೆ ಸಾಕು, ಜೀವನ ಪರ್ಯಂತ ಅದು ನಮ್ಗೆ ಬಾಲ ಅಲ್ಲಾಡ್ಸುದು ಬಿಡೋದಿಲ್ಲ. ಅದು ಅಷ್ಟು ಒಂದು ಶ್ರದ್ಧೆ ಇರುತ್ತೆ, ಅದಕ್ಕೆ ನಂಬಿಕೆ ಇರುತ್ತೆ, ಶಿಸ್ತು ಇರುತ್ತೆ. ತನ್ನನ್ನು ನಂಬಿದವರಿಗೆ ಕೊನೆಯವರೆಗೂ ಪ್ರಾಮಾಣಿಕವಾಗಿ ಇರುವುದನ್ನು ಮತ್ತು ಯಾವುದೇ ನಿರೀಕ್ಷೆ ಇಲ್ಲದೆ ಬೇಷರತ್ ಪ್ರೀತಿ ನೀಡುವುದನ್ನು ನಮ್ಗೆ ನಾಯಿ ತಿಳಿಸ್ಕೊಡ್ತದಂತೆ. ಆಮೇಲೆ ಈ ಇರುವೆಗಳು ಅದ್ಭುತ ಶಿಸ್ತು ಮತ್ತೆ ಒಗ್ಗಟ್ಟು ಯಾವ ತರ ಇರ್ಬೇಕು ಅಂತ ಇರುವೆಗಳು ಹೇಳ್ಕೊಡ್ತವೆ. ಸದಾ ಕ್ರಿಯಾಶೀಲವಾಗಿರುವುದು, ಭವಿಷ್ಯಕ್ಕಾಗಿ ಮುನ್ನೆಚ್ಚರಿಕೆ ವಹಿಸುವುದು
ಮತ್ತು ಯಾವುದೇ ದೊಡ್ಡ ಕೆಲಸವನ್ನಾದರೂ ಸಾಂಘಿಕ ಪ್ರಯತ್ನದಿಂದ ಸಾಧಿಸುವುದನ್ನು ನಮ್ಗೆ ಇರುವೆ ತೋರಿಸ್ಕೊಡ್ತದೆ. ಸದಾ ಕ್ರಿಯಾಶೀಲ, ಅವುಗಳು ಯಾವತ್ತು ನೋಡಿ ಇದು ಹೋಗ್ತಾ ಇರ್ತದೆ, ಏನೋ ಒಂದ್ ಕೆಲಸ ಮಾಡ್ತಾ ಇರ್ತವೆ. ಮತ್ತೆ ಮುನ್ನೆಚ್ಚರಿಕೆ, ಭವಿಷ್ಯಕ್ಕಾಗಿ ಮುನ್ನೆಚ್ಚರಿಕೆ ಅಂದ್ರೆ ಅವುಗಳು ಏನೇನೋ ಆಹಾರ ಪದಾರ್ಥ, ಈ ಮಳೆಗಾಲ ಬರ್ತದೆ ಅಂತ ಮೊದ್ಲೇ ಆಹಾರ ಪದಾರ್ಥವನ್ನೆಲ್ಲ ಎಲ್ಲೋ ಒಂದ್ ಕಡೆ ಸಂಗ್ರಹ ಮಾಡಿ ಇಟ್ಕೊಂಡಿರ್ತದೆ. ಆಮೇಲೆ ಎಷ್ಟು ಒಂದು ಒಗ್ಗಟ್ಟು ಅಂದ್ರೆ, ಎಷ್ಟು ಸಂಘ ಜೀವನ ನಡೆಸ್ತವೆ ಅಂದ್ರೆ, ಒಂದು ಸಣ್ಣ ಒಂದು ಪೀಸ್ ಯಾವ್ದಾದ್ರೂ ಒಂದು ಸ್ವೀಟ್ ಅಥವಾ ಏನೋ ಒಂದು ಆಹಾರ ಸಿಗ್ಲಿ, ಅದನ್ನು ಅದಕ್ಕೆ ಒಂದು ಇರುವೆಗೆ ಎತ್ಕೊಂಡು ಹೋಗ್ಲಕ್ ಆಗಲ್ಲ. ಎಲ್ಲಾ ಇರುವೆಗಳು ಎಷ್ಟೇ ದೊಡ್ಡದಿರ್ಲಿ ಅದು ಚಲಿಸುದು ಮಾತ್ರ ಕಾಣ್ತದೆ ಆ ಪೀಸ್ ನಮ್ಗೆ. ಆದ್ರೆ ಫುಲ್ ಆ ಪೀಸುಗಳ ಸುತ್ತ ಇರುವೆಗಳು ತುಂಬಿಕೊಂಡು ಎಂತ ಒಂದು ಒಗ್ಗಟ್ಟಿನಿಂದ ಅವುಗಳು ಸಂಘ ಜೀವನವನ್ನು ನಡೆಸ್ತದೆ ಅಂತ ನಾವು ಇರುವೆಗಳಿಂದ ಕಲಿಬಹುದು ಅಂತ ಹೇಳ್ತಾರೆ. ಇರುವೆ ಸಾಲುಗಟ್ಟುತ್ತದೆ, ಎಷ್ಟು ಶಿಸ್ತಿದೆ ಅದಕ್ಕೆ, ನಮ್ಮ ಹತ್ತಿರ ಅಷ್ಟು ಶಿಸ್ತಿದೆಯೇ ಎಂದು ಗುರುಗಳು ಕೇಳ್ತಾರೆ. ಈ ಭೂಮಿಯ ಮೇಲಿನ ಅತ್ಯಂತ ಸಣ್ಣ ಜೀವಿಯಾದ ಇರುವೆ ನಮಗೆ ಬದುಕಿನ ಅತ್ಯಂತ ದೊಡ್ಡ ಶಿಸ್ತು ಹಾಗೂ ಪರಿಶ್ರಮದ ಪಾಠವನ್ನು ಹೇಳ್ಕೊಡುತ್ತದಂತೆ. ಆಮೇಲೆ ಈ ಹುಲಿ ಆಮೇಲೆ ಬೆಕ್ಕು ಯಾವ ತರ ನಮ್ಗೆ ಪಾಠ ಕಲಿಸ್ತದೆ ಅಂದ್ರೆ, ಚುರುಕಾಗಿರುವುದು, ಸೋಲಿಗೆ ಹೆದರದೆ ಮತ್ತೆ ಚೇತರಿಸಿಕೊಳ್ಳುವುದು ಮತ್ತು ತನ್ನ ಗುರಿಯ ಕಡೆ ಅಪ್ರತಿಮ ಏಕಾಗ್ರತೆ ಹಾಗೂ ತಾಳ್ಮೆಯನ್ನು ಹೊಂದಿರುವುದನ್ನು ನೋಡ್ತವೆ. ಬೆಕ್ಕುಗಳಿಗೆ ಎಷ್ಟು ಚುರುಕು ಇರುತ್ತವೆ ಅಂದ್ರೆ, ಅವುಗಳು ಯಾವತ್ತೂ ಕೂಡ ಸೋಲಿಗೆ ಹೆದರುವುದಿಲ್ಲ. ಮತ್ತೆ 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 ಟ್ರೈ ಮಾಡ್ತಾ ಇರ್ತವೆ. ಒಂದು ಬೇಟೆಯನ್ನು ಹಿಡಿಯಲಿಕ್ಕೆ ಬೇಕಾದ್ರೆ ಅವುಗಳು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಾದು ಆ ಅಷ್ಟು ತಾಳ್ಮೆ ಇರುತ್ತೆ ಅವುಗಳಿಗೆ. ಆ ಬೇಟೆಯನ್ನು ಹಿಡಿಯುವವರೆಗೆ ಅವುಗಳು ಬಿಡಲ್ಲ. ಮತ್ತೆ ಹೆಜ್ಜೆನೂ ಅಷ್ಟೇ ಮೃದುವಾಗಿ ಹೆಜ್ಜೆ ಹಾಕಿ ಆ ಬೇಟೆಗೆ ಗೊತ್ತಿಲ್ಲದಂಗೆ ಅವುಗಳು ತಮ್ಮ ಅವುಗಳನ್ನ ಕಬಳಿಸುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು, ಸಮತೋಲನವನ್ನು ಕಾಪಾಡುತ್ತವೆ ಅಂತ ಹೇಳ್ತಾರೆ ಆ ಬೆಕ್ಕುಗಳು. ಹೇಗಂದ್ರೆ, ಅವುಗಳು ಎಷ್ಟೇ ಎತ್ತರದಿಂದ ಕೂಡ ಬಿದ್ರೂ ಕೂಡ ಅವುಗಳು ಕರೆಕ್ಟಾಗಿ 4 ಕಾಲ್ ಮೇಲೆನೆ ಕೆಳಗೆ ನಿಲ್ತವಂತೆ. ಅಂದ್ರೆ ಅಷ್ಟು ಯಾವ ತರ ಜೀವನದಲ್ಲಿ ನಾವು ಯಾವುದೇ ಕಷ್ಟ ಬಂದ್ರು, ಯಾವುದೇ ಇದು ಬಂದ್ರು ನಾವು ಸಮತೋಲನವನ್ನು ಕಾಪಾಡಬೇಕು ಅಂತ ಹೇಳೋದನ್ನು ನಮಗೆ ಇರುವೆ ಹೇಳಿಕೊಡ್ತದಂತೆ. ಇರುವೆ ಅಲ್ಲ, ಸಾರಿ, ಬೆಕ್ಕು. ಸೌಮ್ಯತೆ ಮತ್ತು ಸಾತ್ವಿಕತೆಗೆ ಆಕಳು ಜಿಂಕೆ. ಸೌಮ್ಯ ಸ್ವಭಾವ, ಮುಗ್ಧತೆ ಮತ್ತು ಪ್ರಕೃತಿಗೆ ಯಾವುದೇ ಹಾನಿ ಮಾಡದೆ ಸಾತ್ವಿಕವಾಗಿ ಬದುಕುವುದು ಹೇಗೆ ಎಂಬುದನ್ನು ನಮ್ಗೆ ಹಸು, ಜಿಂಕೆ ಹೇಳಿಕೊಡ್ತಂತೆ. ಅದೇ ತರ ನಾವು ಪಕ್ಷಿಗಳಿಂದ ಏನ್ ಕಲಿಬಹುದಂದ್ರೆ, ಪಕ್ಷಿ ಜಗತ್ತು ನಮಗೆ ಮಾನಸಿಕ ಲಘುತ್ವ, ಸಂಪೂರ್ಣ ಸ್ವಾತಂತ್ರ್ಯದ ಪಾಠವನ್ನು ಬೋಧಿಸ್ತದೆ. ಮುಕ್ತತೆ, ಯಾವುದೇ ಭೌತಿಕ ಹಾಗೂ ಮಾನಸಿಕ ಗಡಿಗಳೇ ಇಲ್ಲದೆ, ಅವುಗಳಿಗೆ ಯಾವ ಗಡಿಯೂ ಇರೋದಿಲ್ಲ ಅಲ್ವಾ, ಆರಾಮವಾಗಿ ಸ್ವಚ್ಛಂದವಾಗಿ ನಾವು ಹಕ್ಕಿಯಂತೆ ಹಾರಾಡಬಹುದು ಅಂತ, ಅಷ್ಟು ಒಂದು ಮುಕ್ತತೆಯನ್ನು ಆ ಪಕ್ಷಿಗಳು ನಮ್ಗೆ ಹೇಳ್ಕೊಡ್ತವಂತೆ. ಗಡಿಗಳಿಲ್ಲದೆ ಮುಕ್ತವಾಗಿ ಹಗುರವಾಗಿ ಹೇಗೆ ಬದುಕಬಹುದು ಎಂಬುದನ್ನು ತಿಳಿಸುತ್ತದೆ. ಅಹಂಕಾರ ಮತ್ತು ಆತಂಕಗಳ ಭಾರವನ್ನು ಇಳಿಸಿದರೆ ಮಾತ್ರ ಬದುಕಿನಲ್ಲಿ ಎತ್ತರಕ್ಕೆ ಹಾರಬಹುದು. ಇದರಿಂದ ನಾವು ಏನ್ ಕಲಿಬಹುದಂದ್ರೆ, ನಮ್ಮ ಅಹಂಕಾರ ಮತ್ತು ಆತಂಕಗಳು, ನಮ್ಮ ಭಾರವನ್ನು ಹೊತ್ಕೊಂಡೇ ಸುತ್ತಾಡ್ತಾ ಇರ್ತೀವಿ, ಆ ಒಂದು ಭಾರವನ್ನು ಇಳಿಸಿದರೆ ನಾವು ಹಕ್ಕಿಯಂತೆ ಯಾವ ತರ ಬದುಕಿನಲ್ಲಿ ಎತ್ತರಕ್ಕೆ ಹಾರಬಹುದು ಎಂಬುದನ್ನು ನಮ್ಗೆ ಈ ಪಕ್ಷಿಗಳು ನೆನಪಿಸಿಕೊಳ್ತದಂತೆ. ಆಮೇಲೆ ಪಕ್ಷಿಗಳು ನಾಳೆಗೆ ಅಂತ ಆಹಾರವನ್ನು ಸಂಗ್ರಹಿಸಿ ಇಡುವುದಿಲ್ಲ, ಇಂದಿಗೆ ಬೇಕಾದನ್ನು ಪ್ರಕೃತಿ ನೀಡುತ್ತದೆ ಎಂಬ ದೃಢವಾದ ನಂಬಿಕೆ ಮತ್ತು ನಿರಾಸಕ್ತಿ ಅಂದ್ರೆ ಡಿಟ್ಯಾಚ್ಮೆಂಟ್, ಅಂದ್ರೆ ಅವ್ರುಗಳಿಗೆ ಆ ನಾಳೆ ಬಗ್ಗೆ ಯೋಚನೆನೇ ಇಲ್ಲ, ಇವತ್ತಿಗೆ ಪ್ರಕೃತಿ ನೀಡ್ತದೆ ಅಂತ ಹೇಳ್ಕೊಂಡು ಅವುಗಳು ಬದುಕನ್ನು ಸಾಗಿಸ್ತದೆ ಅಂತ. ಆಮೇಲೆ ಹದ್ದು, ಅದೇ ತರ ಆ ಪಕ್ಷಿಗಳಲ್ಲಿ ಹದ್ದು ಏನ್ ಪರ್ಟಿಕ್ಯುಲರ್ ಆಗಿ ಹದ್ದಿನಿಂದ ಏನ್ ಕಲಿಬಹುದು ಅಂತ ಅಂದ್ರೆ, ಸಂಕಷ್ಟಗಳು ಬಂದಾಗ ಹೆದರಿ ಗೂಡು ಸೇರದೆ ಸವಾಲುಗಳನ್ನೇ ಬಳಸಿಕೊಂಡು ಬಿರುಗಾಳಿಗಿಂತಲೂ ಎತ್ತರಕ್ಕೆ ಹಾರುವ ಧೀರತನವನ್ನು ಹದ್ದು ತೋರಿಸ್ತದಂದ್ರೆ. ಅಂದ್ರೆ ಹದ್ದು ಮಳೆ ಗಾಳಿ ಏನೇ ಬಂದ್ರು ಅದು ಇಳಿಯುವುದಿಲ್ಲಂತೆ, ಅದು ಇನ್ನು ಎತ್ತರಕ್ಕೆ ಹೋಗಿ ಯಾವುದೇ ಹೆದರಿಕೆ ಇಲ್ಲದೆ ಅದರದ್ದು ಕೆಲಸ ಅದು ಮುಗಿಸ್ತದೆ ಅಂತ ಹೇಳ್ತಾರೆ. ಮತ್ತೆ ಈ ಕಾಗೆಗಳದ್ದು ನಿಮ್ಗೆ ಗೊತ್ತೇ ಇದೆ, ತನಗೆ ಸಿಕ್ಕ ಆಹಾರವನ್ನು ಇಡೀ ಬಳಗಕ್ಕೆ ಕೂಗಿ ಕರೆದು ಹಂಚಿ ತಿನ್ನುವ ಒಗ್ಗಟ್ಟು ಕಾಗೆಗಿದೆ ಅಂತಾರೆ. ಪರಿಸರವನ್ನು ಸ್ವಚ್ಛವಾಗಿಡುವ ಜವಾಬ್ದಾರಿಯನ್ನು
ಕಾಗೆ ವಹಿಸ್ಕೊಂಡಿದೆ ಅಂತ. ಎಂಥದೇ ಕಸ ಕಡ್ಡಿ ಹುಳ ಹುಪ್ಪಟೆ ಎಲ್ಲವನ್ನು ತಿಂದು ಅದು ಇಡೀ ಪರಿಸರವನ್ನು ಸ್ವಚ್ಛವಾಗಿರ್ತದೆ. ಮತ್ತೆ ಅದು ಕೂಡ ಅಷ್ಟೇ ಸಂಘಜೀವಿ. ಒಂದು ಆಹಾರ ಸಿಕ್ಕಿತ್ತು ಅಂತಾದ್ರೆ ಎಲ್ಲ ಅವರ ಬಳಗವನ್ನೆಲ್ಲ ಕರೆದು ಬಿಟ್ಟು ಆಹಾರವನ್ನು ಹಂಚಿಕೊಂಡು ತಿಂತವೆ. ಅದರಿಂದ ನಾವು ಏನ್ ಕಲಿಬಹುದು ನೀವೇ ತಿಳ್ಕೊಳ್ಳಿ ಮಾಸ್ಟರ್ಸ್. ಅದೇ ತರ ನಾವು ಜಲಚರಗಳಿಂದ ಏನೇನ್ ಕಲಿಬಹುದು ಅಂತ. ನೀರಿನಲ್ಲಿ ವಾಸಿಸುವ ಜೀವಿಗಳು ನಮಗೆ ಆಂತರಿಕ ಶಾಂತಿ ಮತ್ತು ಬದುಕಿನ ಪ್ರವಾಹದೊಂದಿಗೆ ಸಾಗುವ ಕಲೆಯನ್ನು ತಿಳಿಸುತ್ತದೆ. ಪ್ರಕೃತಿಗೆ ತಕ್ಕಂತೆ ಹರಿಯುವುದು ಮೀನು. ಯಾಕಂದ್ರೆ ನೀರಿನ ಪ್ರವಾಹದೊಂದಿಗೆ ಮೀನು ಜಗಳವಾಡದೆ ಅತ್ಯಂತ ಸಹಜವಾಗಿ ಅದರೊಂದಿಗೆ ಸಾಗುತ್ತಾ ಹೋಗ್ತಂತೆ. ಗೋ ವಿತ್ ದ ಫ್ಲೋ ಅಂತ. ಯಾವುದಕ್ಕೂ ಅದು ಜಗಳ ಆಡಲ್ಲ. ನೀರು ಆ ಕಡೆ ಹೋದ್ರೆ ಆ ಕಡೆ ಮೂವ್ ಮಾಡುತ್ತೆ, ಈ ಕಡೆ ಹೋದ್ರೆ ಈ ಕಡೆ ಮೂವ್ ಮಾಡುತ್ತೆ. ನಿಧಾನವಾಗಿ ಜೀವನದ ಕಷ್ಟ ಸುಖಗಳನ್ನು ಪ್ರತಿರೋಧಿಸದೆ ಸ್ವೀಕರಿಸುವುದನ್ನು ಇದು ನಮ್ಗೆ ತೋರಿಸ್ತದೆ. ನೀರಿನ ಆಳ ಯಾವುದೇ ಸದ್ದಿಲ್ಲದೆ ಅತ್ಯಂತ ಶಾಂತವಾಗಿ ಬದುಕುವ ಜಲಚರಗಳು ನಮಗೆ ಮೌನವೇ ಬಂಗಾರ ಎಂಬ ಪಾಠವನ್ನು ಅವುಗಳು ಬೋಧಿಸುತ್ತವೆ ಅಂತ. ಏನೇ ತೊಂದರೆ ಆದ್ರೂ ಸೈಲೆಂಟ್ ಆಗಿ ಅವುಗಳ ಕೆಲಸ ಮಾಡ್ಕೊಂಡು ನಮಗೆ ಮೌನ ಯಾವ ತರ ಪ್ರಿಷಿಯಸ್ ಬಂಗಾರ ಅಂತ ಹೇಳ್ಕೊಂಡು ತೋರಿಸ್ತಾ ಇದೆ ಅಂತೆ. ಅನಗತ್ಯ ಮಾತುಗಳನ್ನಾಡದೆ ಆಂತರಿಕ ನೆಮ್ಮದಿಯನ್ನು ಕಾಯ್ದುಕೊಳ್ಳುವುದು ಹೇಗೆ ಎಂಬುದನ್ನು ನಾವು ಇವುಗಳಿಂದ ಕಲಿಬಹುದು. ಈ ಪ್ರಾಣಿ ಪಕ್ಷಿಗಳಾಗ್ಲಿ ಬೇರೆ ಎಲ್ಲ ಒಂದು ಸ್ವಲ್ಪ ಆದ್ರೂ ಅವುಗಳು ಕೂಗುದು ಅಥವಾ ಚಿಲಿಪಿಲಿ ಗುಟ್ಟುವುದು ಎಲ್ಲ ಕೇಳಿಸುತ್ತೆ. ಆದ್ರೆ ಈ ಮೀನುಗಳದ್ದು ಯಾವ ಶಬ್ದನೂ ಇಲ್ಲ. ಸೈಲೆಂಟ್ ಆಗಿ ಮೌನವೇ ಬಂಗಾರ ಎಂಬುದನ್ನು ನಮ್ಗೆ ತೋರಿಸ್ತದೆ. ಮೀನುಗಳು ಕಣ್ಣು ಮುಚ್ಚದೆ ಸದಾ ಎಚ್ಚರದಿಂದಲೇ ಇರುತ್ತವೆ. ಇದು ಆಧ್ಯಾತ್ಮಿಕವಾಗಿ ಸಾಕ್ಷಿ ಭಾವ ಅಥವಾ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಸಂಪೂರ್ಣ ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ನಮ್ಗೆ ಮೀನುಗಳು ಸೂಚಿಸ್ತದೆ ಅಂತ ಹೇಳ್ತಾರೆ. ಅಡೆತಡೆಗಳನ್ನು ಮೀರುವುದು. ಕೆಲವೊಂದು ಸಾಲ್ಮನ್ ಮೀನ್ ಅಂತ ಇದೆಯಂತೆ, ಸಾಲ್ಮನ್ ಅಂತ. ಅದು ಎಂತದೇ ಪ್ರವಾಹ ಬಂದರೂ ಕೂಡ ಆ ಪ್ರವಾಹವನ್ನು ಸೀಳಿಕೊಂಡು ಜಲಪಾತಗಳನ್ನು ಜಿಗಿದು ತನ್ನ ಮೂಲ ಸ್ಥಾನ ತಲುಪುವ ಕೆಲವು ಮೀನುಗಳ ಗುಣ ನಮಗೆ ತುಂಬಾ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಹಠವನ್ನು ನಮ್ಗೆ ಕಲಿಸ್ತದೆ ಅಂತ. ಅವುಗಳು ಮಾತನಾಡುವುದಿಲ್ಲ, ಆದರೆ ಅತ್ಯಂತ ಸುಂದರವಾಗಿ ಬದುಕುತ್ತವೆ. ಪ್ರಾಣಿ ಪಕ್ಷಿ ಮತ್ತು ಜಲಚರಗಳು ಬೇರೆಯವರ ಬದುಕಿನಲ್ಲಿ ಹಸ್ತಕ್ಷೇಪ ಮಾಡದೆ ತಮ್ಮ ಕರ್ತವ್ಯವನ್ನು ತಾವಷ್ಟೇ ಮಾಡುತ್ತವೆ. ಮಾನವರಾದ ನಾವು ನಮ್ಮ ಅಹಂಕಾರವನ್ನು ಬದಿಗಿಟ್ಟು ಈ ಮೂರೂ ಜಗತ್ತಿನಿಂದ ಕಲಿಯಬೇಕಾದದ್ದು ಅಪಾರವಾಗಿದೆ. ನೋಡಿ, ಪ್ರಾಣಿ ಜಗತ್ತಿನಿಂದ ಎಷ್ಟು ಮಟ್ಟಿಗೆ ನಾವು ಎಲ್ಲಾ ಪಾಠಗಳನ್ನು ಕಲಿಬಹುದು ಅಂತ ಹೇಳ್ತಾರೆ. ಉದಾಹರಣೆಗೆ ಇಲ್ಲಿ ದತ್ತಾತ್ರೇಯರನ್ನು ನಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಗುರುಗಳು. 24 ಪ್ರಾಣಿ ಪಕ್ಷಿ ಮತ್ತೆ ಈ ಪ್ರಕೃತಿಯಿಂದ 24 ಅಂಶಗಳಿಂದ ಅವರು ಕಲ್ತಿದ್ದಾರೆ. ಎಕ್ಸಾಂಪಲ್ ಹಾವು, ಹದ್ದು, ಇಲಿ ಎಲ್ಲರಿಂದಲೂ ಅವರು ಕಲ್ತಿದ್ದಾರೆ ಅಂತ. ಈ ಪುರಾಣ ಪ್ರಕಾರ ಶ್ರೀಮದ್ ಭಾಗವತದಲ್ಲಿ ಉದ್ಭವ ಗೀತೆ ಅಂತ ಬರುತ್ತೆ. ಅದರಲ್ಲಿ ದತ್ತಾತ್ರೇಯರು ಇಡೀ ಪ್ರಕೃತಿಯಲ್ಲಿರುವ ಎಲ್ಲವನ್ನು ಕೂಡ ತಮ್ಮ ಗುರುವಾಗಿ ಸ್ವೀಕರಿಸಿದ್ದಾರೆ. ಅವರು ಪ್ರಕೃತಿಯಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಆಮೇಲೆ ಜಲಚರಗಳು, ಮತ್ತೆ ಪಂಚಭೂತಗಳು, ಆಮೇಲೆ ಕ್ರಿಮಿಕೀಟಗಳು ಎಲ್ಲರನ್ನು ಟೋಟಲ್ 24 ಅಂಶಗಳನ್ನು ಅವರು ಗುರುವಾಗಿ ಸ್ವೀಕರಿಸಿದ್ದಾರಂತೆ ಅಂತ ಹೇಳ್ತಾರೆ. ಅವರು ಕೇವಲ ಪ್ರಾಣಿಗಳಿಂದ ಮಾತ್ರವಲ್ಲದೆ ಪ್ರಕೃತಿಯ ಒಟ್ಟು 24 ಅಂಶಗಳಿಂದ ಎಲ್ಲ ಸೇರ್ಕೊಂಡು ಶ್ರೇಷ್ಠ ಪಾಠಗಳನ್ನು ಕಲ್ತಿದ್ದಾರೆ ಅಂತ. ಈ ಗುರುಗಳು ಹೇಳ್ತಾರೆ, ನಾವು ಕಣ್ಣು ಬಿಟ್ಟು ನೋಡಿದರೆ ಇಡೀ ಸೃಷ್ಟಿಯೇ ನಮಗೆ ಪಾಠ ಕಲಿಸುವ ಗುರುವಿನಂತೆ ಇದೆ ಅಂತ ಹೇಳ್ತಾರೆ. ಮತ್ತೆ ದೇವರುಗಳನ್ನು ಎಕ್ಸಾಂಪಲ್ ಕೊಡ್ತಾರೆ. ಯಾರ್ಯಾರು ಏನೇನು ವಾಹನಗಳನ್ನು ಮಾಡಿಕೊಂಡು ಆ ವಾಹನಗಳಿಂದ ಅವರು ಏನೇನು ಕಲಿತಾರೆ ಅಂತ. ವಿನಾಯಕನು ಇಲಿಯಿಂದ ಕಲಿತಾನೆ, ಶಿವನು ನಂದಿಯಿಂದ ಕಲಿತಾನೆ, ಆಮೇಲೆ ಶ್ರೀ ಮಹಾವಿಷ್ಣು ಹದ್ದುವಿನಿಂದ ಕಲಿತಾನೆ ಅಂತ. ವಿನಾಯಕ ಯಾವ ತರ ಕಲಿತಾನೆ ಅಂದ್ರೆ, ಈ ಗಣೇಶ ಇಲಿಯನ್ನು ಕೇವಲ ತನ್ನ ವಾಹನವನ್ನಾಗಿ ಮಾಡಿಕೊಂಡಿಲ್ಲ, ಬದಲಿಗೆ ಅದರ ಸಹಜ ಗುಣಗಳಿಂದ ಬದುಕಿಗೆ ಮತ್ತು ಆಧ್ಯಾತ್ಮಕ್ಕೆ ಬೇಕಾದ ಅತ್ಯಂತ ಶ್ರೇಷ್ಠ ಪಾಠಗಳನ್ನು ಕಲಿತಿದ್ದಾನೆ. ಅಡೆತಡೆಗಳನ್ನು ದಾಟುವ ಕಲೆ ಕಠಿಣ. ಈ ಇಲಿಗಳು ಏನ್ ಮಾಡ್ತವೆ, ಎಂತ ವಸ್ತುಗಳೇ ಇರ್ಲಿ, ಕಠಿಣ ವಸ್ತುಗಳನ್ನು
ಕಚ್ಚಿ ದಾರಿ ಮಾಡಿಕೊಂಡು ಹೋಗುತ್ತವಂತೆ. ಏನೇ ಅಡೆತಡೆಗಳಿಟ್ರು ಕೂಡ ಒಂದು ಪ್ಲಾಸ್ಟಿಕ್ ಪೀಸ್ ಆಗ್ಲಿ ಇರ್ಲಿ, ಒಂದು ಗೋಣಿಚೀಲ ನಾವು ನೋಡಿರ್ತೀವಿ, ಆ ಒಂದು ಕಲ್ಲು ಗಿಲ್ಲು ಎಂತದೇ ಇರ್ಲಿ, ಅದನ್ನು ತೂರಿಕೊಂಡು ಆ ಪ್ಲಾಸ್ಟಿಕ್ ಚೀಲವನ್ನು ಕಟ್ ಮಾಡಿಕೊಂಡು ಹೆಂಗೋ ಮಾಡಿ ದಾರಿ ಹುಡುಕಿಕೊಂಡು ಹೋಗುತ್ತವೆ. ಚಂಚಲ ಮನಸ್ಸು ಮತ್ತು ದುರಾಸೆಯ ಸಂಕೇತವಾದ ಇಲಿಯನ್ನು ಗಣೇಶನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಅದರ ಮೇಲೆ ಸವಾರಿ ಮಾಡುತ್ತಾನೆ. ಅಂದ್ರೆ ನಮ್ಮ ಆಸೆಗಳನ್ನು ನಿಯಂತ್ರಣದಲ್ಲಿ ಇಡಬೇಕು ಎಂಬುದೇ ಇದರ ಸಂಕೇತ. ಬೃಹತ್ಕಾಯದ ಗಣೇಶನು ಅತ್ಯಂತ ಸಣ್ಣ ಜೀವಿಯಾದ ಇಲಿಯನ್ನು ಗೌರವಿಸಿ ವಾಹನವನ್ನಾಗಿ ಮಾಡಿಕೊಂಡಿದ್ದಾನೆ. ಜಗತ್ತಿನ ಯಾವ ಜೀವಿಯೂ ಕೀಳಲ್ಲ, ಎಲ್ಲದರಿಂದಲೂ ನಾವು ಪಾಠ ಕಲಿಯುವುದಿದೆ ಎಂಬುದೇ ಇದರದ್ದು ಅರ್ಥವಾಗಿದೆ. ಕತ್ತಲ ಬಿಲದಲ್ಲೂ ದಾರಿ ಹುಡುಕುವ ಇಲಿಯಂತೆ ಮನುಷ್ಯನು ಅಜ್ಞಾನದ ಕತ್ತಲನ್ನು ಸೀಳಿ ಜ್ಞಾನದ ಕಡೆಗೆ ಸಾಗಬೇಕು. ಈ ವಿನಾಯಕ ಮತ್ತು ಇಲಿಯ ಸಂಬಂಧ ನಮಗೆ ಅಹಂಕಾರವನ್ನು ಇಳಿಸಿ ಮನಸ್ಸನ್ನು ಗೆಲ್ಲುವ ಶ್ರೇಷ್ಠ ಪಾಠವನ್ನು ಕಲಿಸುತ್ತದೆ. ಅದೇ ತರ ವಿಷ್ಣುಮೂರ್ತಿ ಹದ್ದಿನಿಂದ ಕಲಿಯುತ್ತಾನೆ. ಹದ್ದು ಆಕಾಶದ ಎತ್ತರದಲ್ಲಿದ್ದರೂ ಭೂಮಿಯ ಮೇಲಿರುವ ಸಣ್ಣ ವಸ್ತುವನ್ನು ಸ್ಪಷ್ಟವಾಗಿ ನೋಡಬಲ್ಲದು. ಇದು ಜೀವನದಲ್ಲಿ ದೂರದೃಷ್ಟಿ ಮತ್ತು ಯಾವುದೇ ಗೊಂದಲವಿಲ್ಲದ ಸ್ಪಷ್ಟತೆಯನ್ನು ಹೊಂದಬೇಕು ಎಂಬುದನ್ನು ನಮ್ಗೆ ಕಲಿಸ್ತದೆ. ಆಮೇಲೆ ಬಿರುಗಾಳಿ ಬಂದಾಗ, ಆಗ ಹೇಳಿದಲ್ಲ, ಬಿರುಗಾಳಿ ಬಂದಾಗ ಅದು ಮತ್ತು ಎತ್ತರಕ್ಕೆ ಹಾರಿ ಕಷ್ಟಗಳನ್ನು ಬೆಳವಣಿಗೆಯ ಮೆಟ್ಟಿಲನ್ನಾಗಿ ಮಾಡ್ಕೊಳ್ಬಹುದು ಹೇಗೆ ಎಂಬುದನ್ನು ತೋರಿಸ್ತದೆ. ಆಮೇಲೆ ತನ್ನ ಗುರಿಯನ್ನು ಒಂದು ಕಡೆಯಿಂದ ಎಲ್ಲೋ ಒಂದ್ ಕಡೆ ತನ್ನ ಗುರಿಯನ್ನು ನೋಡಿದ್ರೆ ಕ್ಷಣ ಮಾತ್ರದಲ್ಲಿ ಅತ್ಯಂತ ವೇಗವಾಗಿ ಫಾಸ್ಟ್ ಆಗಿ ಬಂದು ಕೆಳಗಿಳಿದು ಅದಕ್ಕೆ ಏನ್ ಬೇಕು ಅದನ್ನು ಎತ್ತಿಕೊಂಡು ಹೋಗುತ್ತೆ, ನಿಖರವಾಗಿ ದಾಳಿ ಮಾಡ್ತದೆ. ಜೀವನದ ಗುರಿಗಳತ್ತ ಸದಾ ಎಚ್ಚರದಿಂದ ಮತ್ತು ಚುರುಕಾಗಿರುವುದನ್ನು ನಮ್ಗೆ ಈ ಹದ್ದು ಬೋಧಿಸುತ್ತದೆ. ಎಲ್ಲದರಿಂದ ಮುಕ್ತವಾಗಿ ಆಕಾಶದ ಎತ್ತರದಲ್ಲಿ ಹಾರುವ ಹದ್ದಿನಂತೆ ಮನುಷ್ಯನ ಭೌತಿಕ ಆಸೆಗಳು ಮತ್ತು ಅಹಂಕಾರದ ಭಾರವನ್ನು ಇಳಿಸಿ ಆಧ್ಯಾತ್ಮಿಕವಾಗಿ ಎತ್ತರಕ್ಕೆ ಬೆಳೆಯಬೇಕು ಅಂತ ಗುರುಗಳಲ್ಲಿ ತಿಳಿಸ್ತಾರೆ. ಮತ್ತೆ ಪಾರ್ವತಿ ದೇವಿ ಹುಲಿ ಅದಮ್ಯ ಧೈರ್ಯ ಮತ್ತು ನಿರ್ಭಯತೆ. ಅಂದ್ರೆ ನಾವು ಜೀವನದ ಯಾವುದೇ ಕಷ್ಟ ಅಥವಾ ಸವಾಲುಗಳಿಗೆ ಹೆದರದೆ ಧೈರ್ಯದಿಂದ ಹೇಗೆ ಎದುರಿಸ್ಬೇಕು ಎಂಬುದನ್ನು ಹುಲಿ ನಮ್ಗೆ ಹೇಳಿಕೊಡ್ತದೆ. ಆಮೇಲೆ ಅತ್ಯಂತ ಬಲಿಷ್ಠ ಆಗಿದ್ರೂ ಅನಗತ್ಯವಾಗಿ ಬೇಟೆ ಆಡುವುದಿಲ್ಲ ಅಂತೆ ಅದು ಹುಲಿ. ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡುವುದಿಲ್ಲ, ತನಗೆ ಅಗತ್ಯವಿದ್ದಾಗ ಮಾತ್ರ ಶಕ್ತಿ ಬಳಸುತ್ತದೆ. ಇದು ನಮ್ಮ ಶಕ್ತಿ ಮತ್ತು ಕೋಪವನ್ನು ಹೇಗೆ ಹತೋಟಿಯಲ್ಲಿಡ್ಬೇಕು, ಯಾವಾಗಲೂ ನಮ್ಗೆ ಯಾವಾಗ ಬಂದಾಗಲೂ ನಾವು ಶಕ್ತಿಯನ್ನು ಯೂಸ್ ಮಾಡ್ಕೋಬಾರ್ದು. ಯಾವ ಬೇಕು ಆಗ ಮಾತ್ರ ನಾವು ಆ ಶಕ್ತಿ ಯೂಸ್ ಮಾಡ್ಬೇಕು, ಹತೋಟಿಯಲ್ಲಿ ಇಟ್ಕೋಬಹುದು ನಾವು ಶಕ್ತಿ ಕೋಪ ಎಲ್ಲ ಅಂತ ಇದು ನಮ್ಗೆ ತೋರಿಸ್ತದೆ. ಮತ್ತೆ ಬೇಟೆಯಾಡುವಾಗ ಗಂಟೆಗಟ್ಲೆ ಕಾಯ್ತದಂತೆ, ಆಗ್ಲೇ ಹೇಳಿದಂಗೆ ಸಿಕ್ಕಾಪಟ್ಟೆ ತಾಳ್ಮೆ, ಮತ್ತೆ ಮೌನವಾಗಿ ತಾಳ್ಮೆಯಿಂದ ಹೊಂಚು ಹಾಕುತ್ತೆ ಮತ್ತು ಸರಿಯಾದ ಸಮಯ ಬಂದಾಗ ನಿಖರವಾದ ಗುರಿ ತಲುಪುತ್ತೆ. ಇದು ನಮ್ಮ ಬದುಕಿನಲ್ಲಿ ಎಷ್ಟು ತಾಳ್ಮೆಯಿಂದ ನಾವಿರ್ಬೇಕು ಅಂತ ತೋರಿಸ್ತದಂತೆ. ಮತ್ತೆ ಸದಾ ತನ್ನದೇ ಆದ ಗಾಂಭೀರ್ಯ ಮತ್ತು ಗೌರವದಿಂದ ಬದುಕುತ್ತದೆ. ಮನುಷ್ಯನು ಕೂಡ ತನ್ನ ಆತ್ಮಗೌರವ ಹಾಗೂ ಆಂತರಿಕ ನೆಮ್ಮದಿಯನ್ನು ಕಳೆದುಕೊಂಡದೆ ಘನತೆಯಿಂದ ಬದುಕಬೇಕು ಎಂದು ನಮ್ಗಿದು ಬೋಧಿಸ್ತದೆ. ಪಾರ್ವತಿ ದೇವಿ ಹುಲಿಯನ್ನು ತನ್ನೊಂದಿಗೆ ಇಟ್ಟುಕೊಳ್ಳುವ ಮೂಲಕ ನಮಗೆ ಶಕ್ತಿ, ಧೈರ್ಯ ಮತ್ತು ಆಂತರಿಕ ಮೃಗೀಯ ಸ್ವಭಾವ ಇರುತ್ತೆ ನಮ್ಮಲ್ಲಿ, ಅದನ್ನು ಗೆಲ್ಲುವ ದಿವ್ಯ ಪಾಠವನ್ನು ಬೋಧಿಸುತ್ತಾಳೆ. ಪ್ರಾಣಿಗಳನ್ನು ಕೇವಲ ವಾಹನವನ್ನಾಗಿ ಬಳಸದೆ ಅವುಗಳಲ್ಲಿದ್ದ ಶ್ರೇಷ್ಠ ದೈವಿಕ ಗುಣಗಳನ್ನು ಗೌರವಿಸಿ ನಮ್ಮೊಂದಿಗೆ ಇಟ್ಟುಕೊಳ್ಬೇಕು ಅಂತ ಈ ದೇವರುಗಳು ನಮ್ಗೆ ಪಾಠ ಹೇಳ್ತಾರೆ. ಶಿವನು ನಂದಿಯಿಂದ ಕಲಿತಾನೆ. ಅಂದ್ರೆ ನಂದಿ ಯಾವ ತರ ನೋಡಿ, ಅಚಲವಾದ ಭಕ್ತಿ ಮತ್ತು ಶರಣಾಗತಿ, ಸದಾ ಸಂಪೂರ್ಣ ಗಮನವನ್ನು ಶಿವನ ಮೇಲೇನೆ ಇಟ್ಟುಕೊಂಡು ಕಾಯ್ತಾ ಇರ್ತಂತೆ. ಅದು ಮೌನವಾಗಿ ಕುತ್ಕೊಂಡು ಕಾಯ್ತಾ ಇರ್ತದೆ. ಇದು ದೇವರಿಗೆ ಅಥವಾ ನಮ್ಮ ಆಂತರಿಕ ಆತ್ಮಕ್ಕೆ ಸಂಪೂರ್ಣವಾದ ಶರಣಾಗತಿಯಾಗುವುದನ್ನು ನಮ್ಗೆ ಹೇಳ್ಕೊಡ್ತದೆ. ಅಪಾರ ತಾಳ್ಮೆ ಮತ್ತೆ ಕಾಯುವಿಕೆ. ಶಿವನು ಗಂಟೆಗಟ್ಟಲೆ ಧ್ಯಾನದಲ್ಲಿ ಮುಳುಗಿದ್ದರೂ ನಂದಿ ಕೋಪಿಸಿಕೊಳ್ಳದೆ ಧೃತಿಗೆಡದೆ ಅತ್ಯಂತ ತಾಳ್ಮೆಯಿಂದ ಶಿವನ ಎಚ್ಚರಕ್ಕಾಗಿ ಕಾಯುತ್ತದೆ. ಇದು ಆಧ್ಯಾತ್ಮಿಕ ಹಾದಿಯಲ್ಲಿ ತಾಳ್ಮೆ ಎಷ್ಟು ಮುಖ್ಯ ಎಂಬುದನ್ನು ತೋರಿಸುತ್ತೆ. ತಾಳ್ಮೆ ಎಂಬುದು ಆಧ್ಯಾತ್ಮಿಕ ಹಾದಿಯಲ್ಲಿ ಇರಲೇಬೇಕಾಗಿದ್ದು. ನಮ್ಗೆ ಇವತ್ತು ನಾವು ಧ್ಯಾನ ಮಾಡ್ತೀವಿ, ನಾಳೆ ನಮ್ಗೆ ಜ್ಞಾನೋದಯ ಆಗ್ಬೇಕು ಅಂತ ಕಾದ್ರೆ ಆಗಲ್ಲ, ವರ್ಷಾನುಗಟ್ಲೆ ಕಾಯ್ಬೇಕು ಇದಕ್ಕೆ ಅಂತ ಹೇಳುದನ್ನು ನಮ್ಗೆ ಈ ನಂದಿ ಹೇಳಿಕೊಡ್ತದೆ. ನಂದಿಯು ಯಾವುದೇ ಸದ್ದನ್ನು ಮಾಡದೆ ಸದಾ ಪ್ರಶಾಂತವಾಗಿ ಜಾಗರೂಕತೆಯಿಂದ ಇರುತ್ತದೆ.
ಹೊರಗಿನ ಗದ್ದಲಗಳನ್ನು ನಿಲ್ಲಿಸಿ ಮನಸ್ಸನ್ನು ಹೇಗೆ ಒಂದು ಕಡೆ ಸ್ಥಿರವಾಗಿಡಬೇಕು ಎಂಬುದನ್ನಿದು ಬೋಧಿಸುತ್ತದೆ ಅಂತ ಹೇಳ್ತಾರೆ. ಈ ಎತ್ತು ಭೂಮಿಯನ್ನು ಉಳುಮೆ ಮಾಡಿ ಇಡೀ ಜಗತ್ತಿಗೆ ಅನ್ನ ಕೊಡುತ್ತದೆ. ಪ್ರತಿಯಾಗಿ ಅದು ಏನನ್ನು ಅಪೇಕ್ಷಿಸುವುದಿಲ್ಲ. ಹಾಗೆಯೇ ಯಾವುದೇ ನಿರೀಕ್ಷೆ ಇಲ್ಲದೆ ನಾವು ನಮ್ಮ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಮಾಡಬೇಕು ಅಂತ ಇದು ನಮ್ಗೆ ಹೇಳಿಕೊಡ್ತದೆ. ಅದೇ ತರ ಶಿವ, ವಿನಾಯಕ ಹಾಗೂ ಪಾರ್ವತಿ ಹಾಗೂ ವಿಷ್ಣುಮೂರ್ತಿ ಇವರೆಲ್ಲರೂ ಸುಮ್ಮನೆ ಆ ಪ್ರಾಣಿಗಳನ್ನು ಇಟ್ಟುಕೊಂಡಿಲ್ಲ, ಕಲಿಯುವುದಕ್ಕಾಗಿಯೇ ಇಟ್ಟುಕೊಂಡಿದ್ದಾರೆ. ಪ್ರಾಣಿಗಳೆಲ್ಲರೂ ಮಾನವರಿಗೆ ಮೌನ ಗುರುಗಳು, ಸೈಲೆಂಟ್ ಟೀಚರ್ಸ್. ನಾವು ನಮ್ಮ ಗುರು ಎಲ್ಲಿದ್ದಾನೆ ಎಂದು ಹುಡುಕುತ್ತಿರ್ತೇವೆ, ಆದರೆ ಪ್ರತಿ ಪ್ರಾಣಿಯೂ ನಿನ್ನ ಗುರುವೇ. ಅವು ಬೇರೆಯವರ ವಿಷಯದಲ್ಲಿ ತಲೆ ಹಾಕುವುದಿಲ್ಲ, ಆದರೆ ನಾವು ಯಾವಾಗಲೂ ಬೇರೆಯ ವಿಷಯದಲ್ಲೇ ತಲೆ ಹಾಕುತ್ತೇವೆ, ನಮ್ಮ ಬಗ್ಗೆ ನಾವು ನೋಡ್ಕೊಳ್ಳುವುದಿಲ್ಲ ಅಂತ ಹೇಳಿ ಪದೇ ಪದೇ ಗುರುಗಳು ನಮ್ಮನ್ನೇ ಒಂಥರ ಬ್ಲೇಮ್ ಮಾಡುವಂಗೆ ಮಾತಾಡ್ತಾರೆ. ಅಂದ್ರೆ ಅವುಗಳಿಂದ ಎಷ್ಟು ನಾವು ಕಲಿಬಹುದು, ಪ್ರತಿಯೊಂದು ಸಣ್ಣ ಸಣ್ಣ ಅಂಶಗಳು ಕೂಡ ನಮ್ಗೆ ಪಾಠ ಅಂತ ಹೇಳ್ತಾರೆ. ಇಷ್ಟು ಈ ಪ್ರಾಣಿ ಪಕ್ಷಿಗಳಿಂದ ನಾವು ಏನೇನ್ ಕಲಿಬಹುದು ಅಂತ ಗುರುಗಳು ಹೇಳ್ತಾರೆ. ನೆಕ್ಸ್ಟ್ ಎರಡನೇ ಅಂಶ, ಪೋಷಕರೆಲ್ಲರೂ ಮಕ್ಕಳಿಂದ ಕಲಿಬೇಕು. ಮಕ್ಕಳಿಂದ ನಾವು ಏನೇನ್ ಕಲಿಬಹುದು? ಪರಿಶುದ್ಧತೆ ಮತ್ತು ಮುಗ್ಧತೆ. ಮಕ್ಕಳ ಮನಸ್ಸಿನಲ್ಲಿ ಯಾವುದೇ ಕಪಟ, ಜಾತಿ ಮತದ ಭೇದ ಅಥವಾ ಏನು ಇರಲ್ಲ. ದೊಡ್ಡವರಾದ ನಾವು ನಮ್ಮ ಮನಸ್ಸಿನ ಕಲ್ಮಶಗಳನ್ನು ತೊರೆದು ಮುಗ್ಧತೆಯಿಂದ ಇರುವುದನ್ನು ಮಕ್ಕಳಿಂದ ಕಲಿಬೇಕು. ಆಮೇಲೆ ಕ್ಷಮಿಸುವ ಗುಣ. ನಮ್ಗೆ ಗೊತ್ತೇ ಇದೆ, ಮಕ್ಕಳು ಒಂದು ನಿಮಿಷಕ್ಕೆ ಜಗಳ ಆಡ್ತಾರೆ, ಮತ್ತೊಂದು ನಿಮಿಷಕ್ಕೆ ಎಲ್ರೂ ಒಟ್ಟಾಗಿ ಸ್ನೇಹಿತರಾಗ್ತಾರೆ. ಮನಸ್ಸಿನಲ್ಲಿ ದ್ವೇಷ ಎಂಬುದೇ ಇಲ್ಲ ಅವರ ಮಕ್ಕಳಲ್ಲಿ. ಕ್ಷಣ ಮಾತ್ರದಲ್ಲಿ ಕ್ಷಮಿಸಿ ಮುನ್ನಡೆಯುವ ಕಲೆ ಅವರಿಗೆ ಅದ್ಭುತವಾಗಿ ಗೊತ್ತು. ಅದನ್ನು ನಾವು ಕಲಿಬೇಕು ಅಂತ ಹೇಳ್ತಾರೆ. ಆಮೇಲೆ ವರ್ತಮಾನದಲ್ಲೇ ಬದುಕುವುದು ಯಾವ ತರ ಮಕ್ಕಳು. ನಿನ್ನೆಯ ಬೇಸರ ಆಗ್ಲಿ, ನಾಳೆಯ ಚಿಂತೆ ಆಗ್ಲಿ ಮಕ್ಕಳಿಗೆ ಇರುವುದಿಲ್ಲ. ಅವರು ಈ ಕ್ಷಣವನ್ನು ಸಂಪೂರ್ಣವಾಗಿ ಆನಂದಿಸ್ತಾರೆ. ಪ್ರತಿಯೊಂದು ಕ್ಷಣವನ್ನು ಸಂಭ್ರಮಿಸುವುದನ್ನು ನಮಗೆ ಮಗು ಹೇಳಿಕೊಡುತ್ತದೆ, ತಿಳಿಸಿಕೊಡ್ತದೆ ಅಂತ ಹೇಳ್ತಾರೆ. ಕುತೂಹಲ. ಮಕ್ಕಳು ಯಾವಾಗಲೂ ಸದಾ ಎಲ್ಲ ವಿಷಯಗಳನ್ನು, ಹೊಸ ಹೊಸ ವಿಷಯಗಳನ್ನು ತಿಳಿಯಲು ಪ್ರಶ್ನೆ ಕೇಳ್ತಾರೆ. ಸೋಲಿನ ಭಯ ಇಲ್ಲದೆ ನಿರಂತರವಾಗಿ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅವುಗಳು ಒಂದು ಸಣ್ಣ ಸಣ್ಣ ನೀವು ಆಟಿಕೆಗಳಲ್ಲಿ ಆಡುವಾಗ ಅವುಗಳನ್ನು ಮುರಿದ್ರೆ ಮತ್ತೆ ಅದನ್ನು ಜೋಡಿಸ್ಲಿಕ್ಕೆ ಎಷ್ಟು ಟ್ರೈ ಮಾಡ್ತವೆ. ನಾವು ನೋಡ್ತೇವೆ ಸಣ್ಣ ಸಣ್ಣ ಮಕ್ಕಳು ಕಂಪ್ಲೀಟ್ ಅದರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡುವುದನ್ನು. ಅದನ್ನೆಲ್ಲ ನಾವು ಕಲಿಬೇಕು. ಮತ್ತೆ ಸಂತೋಷವಾಗಿರಲು ಮಕ್ಕಳಿಗೆ ಐಷಾರಾಮಿ ವಸ್ತುಗಳು ಬೇಕಿಲ್ಲ. ಒಂದು ಸಣ್ಣ ಕಾಗದದ ದೋಣಿ ಅಥವಾ ಮಳೆಯ ಹನಿಯಲ್ಲೇ ಅವುಗಳ ಅಪಾರ ಆನಂದ ಕಾಣ್ತವೆ ಅಂತ. ಹೊರಗಿನ ವಸ್ತುಗಳ ಮೇಲೆ ಅವಲಂಬಿತವಾಗದೆ ಒಳಗಿನಿಂದಲೇ ನಗುವುದನ್ನು ಮಗು ಬೋಧಿಸುತ್ತದೆ. ಮಕ್ಕಳು ಮುಗ್ಧತೆಯ ಮೂರ್ತಿಗಳು. ಅವುಗಳು ದಿನನಿತ್ಯದ ಬದುಕಿನಲ್ಲಿ ನಡೆದುಕೊಳ್ಳುವ ರೀತಿ, ಯೋಚಿಸುವ ಕ್ರಮ ನಮಗೆ ಜೀವನದ ದೊಡ್ಡ ದೊಡ್ಡ ಪಾಠಗಳನ್ನು ಕಲಿಸುತ್ತದೆ. ಮಗು ಜ್ಞಾನದಲ್ಲಿ ನಮಗಿಂತ ಚಿಕ್ಕದಿರಬಹುದು, ಆದರೆ ಜೀವನವನ್ನು ಆನಂದಿಸುವ ಕಲೆಯಲ್ಲಿ ನಮಗಿಂತ ದೊಡ್ಡದು. ನಾವು ದೊಡ್ಡವರಾಗುತ್ತಿದ್ದಂತೆಯೇ ಕಳೆದುಕೊಳ್ಳುವ ಈ ನೈಸರ್ಗಿಕ ಗುಣಗಳನ್ನು ಮಕ್ಕಳನ್ನು ನೋಡಿಯಾದರೂ ನಾವು ಮತ್ತೆ ರೂಢಿಸ್ಕೋಬೇಕು ಅಂತ ಹೇಳಿ ನಮ್ಗೆ ಗುರುಗಳು ಹೇಳ್ತಾರೆ. ಈ ಮಕ್ಕಳು ಯಾಕೆ ಹುಟ್ಟುತ್ತಾರಂದ್ರೆ ಪೋಷಕರಿಗೆ ಕಲಿಸುವುದಕ್ಕಾಗಿಯೇ ಹುಟ್ಟುತ್ತಾರೆ, ಕಲಿಯುವುದಕ್ಕಲ್ಲ. ಪೋಷಕರು ಏನ್ ಅನ್ಸ್ತಾರೆ, ಮಕ್ಕಳು ಕಲೀಲಿಕ್ಕೆ ಹುಟ್ಟುತ್ತಾರೆ ಅಂತ ಅಲ್ಲ. ಮಕ್ಕಳು ಪೋಷಕರಿಗೆ ಕಲಿಸುವುದಕ್ಕೆ ಹುಟ್ಟುತ್ತಾರೆ. ಪೋಷಕರು ಕೆಟ್ಟು ಹೋಗಿದ್ದಾರೆ, ಆದರೆ ಮಕ್ಕಳು ಪರಿಶುದ್ಧವಾಗಿದ್ದಾರೆ. ಮಕ್ಕಳು ಮುತ್ತಿನಂತಿರುತ್ತಾರೆ. ಪ್ರತಿ ಮನೆಯಲ್ಲೂ ಮಕ್ಕಳಿದ್ದಾರೆ, ಆದರೆ ಪೋಷಕರು ಜಗಳವಾಡುತ್ತಾ ಬದುಕುತ್ತಾರೆ. ಮಕ್ಕಳನ್ನು ನೋಡಿ ಕಲಿಯುವುದಿಲ್ಲ. ಈ ತರ ನಾವು ಮಕ್ಕಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಬಹಳಷ್ಟು ಕಲಿಬಹುದು ಅಂತ ಗುರುಗಳು ಹೇಳ್ತಾರೆ. ಇದೇ ತರ ಮೂರನೇ ಅಂಶ, ಪುರುಷರೆಲ್ಲರೂ ಸ್ತ್ರೀಯರಿಂದ ಕಲಿಬಹುದು. ಏನೇನ್ ಕಲಿಬಹುದು ಪುರುಷರೆಲ್ಲರೂ ಸ್ತ್ರೀಯಿಂದ ಅಂದ್ರೆ ಟಾಲರೆನ್ಸ್, ಅಂದ್ರೆ ಸಹನೆ ಮತ್ತು ತಾಳ್ಮೆ. ದೈಹಿಕ ಮತ್ತು ಮಾನಸಿಕವಾಗಿ ಎಂಥದೇ ಕಷ್ಟಗಳು ಬಂದರೂ ಸ್ತ್ರೀಯರು ಅಪಾರವಾದ ಸಹನೆಯನ್ನು ಪ್ರದರ್ಶಿಸುತ್ತಾರೆ. ಒತ್ತಡದ ಪರಿಸ್ಥಿತಿಯಲ್ಲಿ ಕೂಡ ಧೃತಿಗೆಡದೆ ತಾಳ್ಮೆಯಿಂದ ಇರುವುದನ್ನು ನಾವು ಸ್ತ್ರೀಯರಿಂದ ಕಲಿಯಬಹುದು. ಮತ್ತೆ ತಾಯಿಯಾಗಿ, ಮಗಳಾಗಿ, ಸೋದರಿಯಾಗಿ ಸ್ತ್ರೀಯರು ಯಾವುದೇ ಸ್ವಾರ್ಥವಿಲ್ಲದೆ ಕುಟುಂಬವನ್ನು ಸಲಹುತ್ತಾರೆ. ಇತರರ ನೋವಿಗೆ ಮಿಡಿಯುವ ಕರುಣೆ ಮತ್ತು ಬೇಷರ ಪ್ರೀತಿಯನ್ನು ಇವರಿಂದ ಕಾಣಬಹುದು. ಆಮೇಲೆ ಕೌಟುಂಬಿಕ ಜವಾಬ್ದಾರಿಗಳು, ಮಕ್ಕಳ ಪಾಲನೆ, ವೃತ್ತಿ ಜೀವನ ಇವೆಲ್ಲವನ್ನು ಏಕಕಾಲಕ್ಕೆ
ಅತ್ಯಂತ ಸಮರ್ಥವಾಗಿ ನಿಭಾಯಿಸುವ ಅದ್ಭುತ ಕಲೆ ಸ್ತ್ರೀಯರಿಗೆ ಇದೆ. ಅದು ಯಾವತ್ತೂ ನಾವು ನೋಡ್ತಾನೆ ಇದ್ದೀವಿ, ಮಲ್ಟಿ ಟಾಸ್ಕಿಂಗ್ ಇದ್ದೇ ಇರುತ್ತೆ ಸ್ತ್ರೀಯರಿಗೆ ಅಂತ. ಆಮೇಲೆ ಸಂಬಂಧಗಳನ್ನು ಉಳಿಸಿಕೊಳ್ಳುವ, ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ, ಪರಿಸರವನ್ನು ಶಾಂತವಾಗಿಡುವ ಮತ್ತು ಭಾವನೆಗಳನ್ನು ಬುದ್ಧಿವಂತಿಕೆಯಿಂದ ನಿಯಂತ್ರಿಸುವ ಸೂಕ್ಷ್ಮತೆ ನಾವು ಸ್ತ್ರೀಯರಿಂದ ಕಲಿಯಬೇಕು. ಅಂದ್ರೆ ಒಂದು ಒಂದು ಮನೆಗೆ ಮದುವೆಯಾಗಿ ಹೋದ ಕೂಡಲೇ ಆಕೆ ಅಲ್ಲಿಯ ಪರಿಸರಕ್ಕೆ ಒಗ್ಗಿಕೊಂಡು ಅವರ ಜೊತೆ ಹೆಂಗೆ ಒಂದಾಗಿ ಬಾಳ್ತಾಳೆ, ಅಂದ್ರೆ ಸಂಬಂಧವನ್ನು ಉಳಿಸಿಕೊಳ್ಳುವಸರ ಅವಳಿಗೆ ಇಷ್ಟ ಇದ್ರೂ ಇಷ್ಟ ಇಲ್ಲದಿದ್ರು ಆ ಮನೆಯಲ್ಲಿ ಯಾವ ತರ ಒಂದಾಗಿ ಬಾಳ್ತಾಳೆ ಎಂಬುದನ್ನು ಕೂಡ ನಾವು ಇದರಿಂದ ಕಲಿಬಹುದು. ಮತ್ತೆ ಮನೆಯಲ್ಲಿ ಯಾವ ಮನೆಯಲ್ಲಿ ಹೆಣ್ಣಿಗೆ ಗೌರವ ಸಿಗುತ್ತದೆಯೋ, ಅವಳ ಸದ್ಗುಣಗಳನ್ನು ಗೌರವಿಸಲಾಗುತ್ತದೆಯೋ, ಆ ಮನೆ ಸದಾ ನೆಮ್ಮದಿಯಿಂದ ಕೂಡಿರುತ್ತದೆ. ಪ್ರಕೃತಿಯೇ ಹೆಣ್ಣಿಗೆ ವಿಶಿಷ್ಟ ಕೊಡುಗೆಗಳನ್ನು ನೀಡಿದೆ. ಆ ಗುಣಗಳನ್ನು ಗೌರವಿಸಿ ನಮ್ಮದಾಗಿಸಿಕೊಂಡಾಗ ಬದುಕು ಹೆಚ್ಚು ಸಮತೋಲನದಿಂದ ಕೂಡಿರುತ್ತದೆ ಅಂತ ಹೇಳ್ತಾರೆ. ಮಹಿಳೆಯರು ಪುರುಷರಿಗೆ ಗುರುಗಳು. ಹೆಣ್ಣು ಮಕ್ಕಳನ್ನು ನೋಡಿ ಪುರುಷರು ಕಲಿಬೇಕು. ಎಷ್ಟು ಶಾಂತವಾಗಿರ್ಬೇಕು, ಎಷ್ಟು ನಮ್ರತೆಯಿಂದಿರಬೇಕು, ಮತ್ತು ಎಷ್ಟು ಸ್ವೀಕಾರ ಮನೋಭಾವ ಹೊಂದಿರಬೇಕು, ಮತ್ತು ಎಷ್ಟು ನೀಡುವ ಗುಣ ಹೊಂದಿರಬೇಕು ಎಂಬುದನ್ನು ಕಲಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಪುರುಷರಿಗೆ ಮಹಿಳೆಯರೇ ಗುರುಗಳು, ಮಕ್ಕಳು ಪೋಷಕರಿಗೆ ಗುರುಗಳು, ಪ್ರಾಣಿಗಳು ಮನುಷ್ಯರಿಗೆ ಗುರುಗಳು ಎಂಬುದನ್ನು ಗುರುಗಳು ಇಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮಾಂಸಾಹಾರ, 4ನೇ ಅಂಶ, ಮಾಂಸಾಹಾರ ಸೇವಿಸುವವರೆಲ್ಲರೂ ಸಸ್ಯಾಹಾರಿಗಳಿಂದ ಕಲಿಬೇಕು. ಇದು ನಮಗೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ನಾವು ಮಾಂಸಾಹಾರ ಸೇವಿಸುವುದರಿಂದ ಏನಾಗುತ್ತೆ, ಸಸ್ಯಾಹಾರದ ಸೇವಿಸುವುದರಿಂದ ಏನಾಗುತ್ತೆ, ಎಲ್ಲವನ್ನು ಈ ಬೆಳಗಿನ ಇದು ಸೆಷನ್ ನಲ್ಲಿ ತುಂಬಾ ಅದ್ಭುತವಾಗಿ ನಾವು ತಿಳ್ಕೊಂಡಿದ್ದೀವಿ. ಇದು ನಮ್ಗೆ ಹೇಳ್ಬೇಕಂತಲೇ ಇಲ್ಲ. ಅದರಿಂದ ಸಸ್ಯಾಹಾರಿಗಳು ಮಾಂಸಾಹಾರಿಗಳ ಗುರುಗಳು ಅಂತ ಗುರುಗಳು ಹೇಳ್ತಾರೆ. ಮಾಂಸ ತಿನ್ನುವವರು ಕ್ರೂರಿಗಳು, ಸಸ್ಯಾಹಾರ ತಿನ್ನುವವರು ಸಾತ್ವಿಕರು. ಸಸ್ಯಾಹಾರಿಗಳು ಮಾಂಸಾಹಾರಿಗಳಿಗೆ ಏನನ್ನು ತಿನ್ಬೇಕು, ಏನನ್ನು ತಿನ್ಬಾರ್ದು ಎಂದು ಕಲಿಸುವ ಗುರುಗಳು ಅಂತ ನಮ್ ಗುರುಗಳು ಹೇಳ್ತಾರೆ. ನೆಕ್ಸ್ಟ್ ಧ್ಯಾನ ಮಾಡದವರೆಲ್ಲರೂ ಧ್ಯಾನ ಮಾಡುವವರಿಂದ ಕಲಿಬೇಕು. ಅಂದ್ರೆ ಧ್ಯಾನ ಮಾಡುವವರು ಧ್ಯಾನ ಮಾಡದವರಿಗೆ ಗುರುಗಳು ಅಂತ ಹೇಳ್ತಾರೆ. ಧ್ಯಾನ ಮುನಿಗಳು ಮೆಡಿಟೇಟರ್ಸ್ಗೆ ಗುರುಗಳಿದ್ದಂತೆ ಅಂತ. ಇದರಿಂದ ಧ್ಯಾನಿಗಳಾದ ಇದೆಲ್ಲ ನಮ್ಗೆ ಈ ಧ್ಯಾನದ ಪ್ರಯೋಜನಗಳು, ಧ್ಯಾನದಿಂದ ನಾವು ಏನೇನು ಸಾಧಿಸ್ಬೋದು, ಕೌಟುಂಬಿಕ, ಆಧ್ಯಾತ್ಮಿಕ, ಸಾಮಾಜಿಕ ಎಲ್ಲಾ ಅಂಶಗಳಲ್ಲೂ ಕೂಡ ನಾವು ತುಂಬಾ ಮುಂದುವರಿಬಹುದು. ಇದರಿಂದಾಗಿ ಎಷ್ಟು ಪ್ರಯೋಜನಗಳಿದೆ ಅಂತ ನಾವು ಈ ಸೆಷನ್ಗಳಲ್ಲಿ ತಿಳ್ಕೊಂಡು ಬರ್ತಾನೆ ಇದ್ದೀವಿ. ಆದ್ರಿಂದ ಧ್ಯಾನಿಗಳಾದ ನಮ್ಗೆಲ್ರಿಗೂ ಇದರದ್ದು ಬಗ್ಗೆ ತಿಳಿದೇ ಇದೆ. ಧ್ಯಾನಿಗಳಲ್ಲದವರಿಗೆ ಧ್ಯಾನ ಮಾಡುವವರೇ ಗುರುಗಳು ಅಂತ. ನೆಕ್ಸ್ಟ್ 6ನೇ ಅಂಶ, ಮಾತನಾಡುವವರೆಲ್ಲರೂ ಮೌನವಾಗಿರುವವರಿಂದ ಕಲಿಬೇಕು. ಮಾತನಾಡುವವರೆಲ್ಲರಿಗೂ ಮೌನವಾಗಿರುವವರೇ ಗುರುಗಳು ಅಂತ ಹೇಳ್ತಾರೆ. ಇದು ತುಂಬಾ ಅದ್ಭುತವಾದ ಮಾತು. ಪತ್ರಿಜಿಯವರ ಸಂದೇಶದಲ್ಲಿ ಬರುವ ಅತ್ಯಂತ ಆಳದಲ್ಲಿ ಇದು ಒಂದು. ಮಾತನಾಡುವವರೆಲ್ಲರೂ ಮೌನವಾಗಿರುವವರಿಂದ ಕಲಿಯಬೇಕು ಎಂದರೆ, ಹೊರಗಿನ ಜಗತ್ತಿನ ಗದ್ದಲದಲ್ಲಿ ಕಳೆದು ಹೋಗಿರುವ ಮನುಷ್ಯನು ಮೌನವಾಗಿ ಪ್ರಕೃತಿಯ ನಿಯಮದಂತೆ ಬದುಕುತ್ತಿರುವ ಜೀವಿಗಳಿಂದ ಬದುಕಿನ ಶ್ರೇಷ್ಠ ಪಾಠಗಳನ್ನು ಕಲಿಯಬೇಕು ಎಂದು ಅರ್ಥ. ಪ್ರಕೃತಿಯಲ್ಲಿ ಎಲ್ಲಾ ಜೀವಿಗಳು ಬದುಕುತ್ತಾ ಇವೆ. ಅವುಗಳು ಯಾರ ಮಧ್ಯನೂ ಇಂಟರ್ಫಿಯರ್ ಆಗಲ್ಲ, ಯಾರ ಇದಕ್ಕೂ ಅವರು ತಲೆ ಹಾಕಲ್ಲ. ಅಂತವರಿಂದ ನಾವು ಕಲಿಬೇಕು. ಅಂದ್ರೆ ಅವುಗಳು ಮೌನವಾಗಿ ಜೀವನ ಮಾಡ್ತವೆ, ಪ್ರಕೃತಿಯ ನಿಯಮದಂತೆ ಜೀವನ ಮಾಡ್ತವೆ. ಅಂತವರಿಂದ ನಾವು ಕಲಿಬೇಕು. ಮೌನವಾಗಿರುವವರಿಂದ ಮೌನವಾಗಿಲ್ಲದ ನಾವು ಕಲಿಬೇಕು ಅಂತ ಹೇಳ್ತಾರೆ. ಇದರ ಆಧ್ಯಾತ್ಮಿಕ ಅರ್ಥ ಅಂದ್ರೆ ಶಕ್ತಿ ವ್ಯಯವಾಗುವುದನ್ನು ತಡೆಯುತ್ತದೆ. ಅದು ಎಲ್ರಿಗೂ ಗೊತ್ತೇ ಇದೆ. ಮಾತನಾಡುವುದರಿಂದ ನಮ್ಮ ದೇಹದ ಮತ್ತು ಮನಸ್ಸಿನ ಅಪಾರವಾದ ಶಕ್ತಿ ವ್ಯರ್ಥವಾಗುತ್ತದೆ. ಅನಗತ್ಯ ಮಾತುಗಳು ಮನಸ್ಸಿನಲ್ಲಿ ಗೊಂದಲವನ್ನು ಹೆಚ್ಚಿಸುತ್ತವೆ. ಆದರೆ ಪ್ರಾಣಿ, ಪಕ್ಷಿ, ಮರ ಮತ್ತು ಪಂಚಭೂತಗಳು ಯಾವುದೇ ಮಾತನಾಡದೆ ಮೌನವಾಗಿರ್ತವೆ. ಅವುಗಳ ಮೌನದಿಂದ ನಾವು ನಮ್ಮ ಶಕ್ತಿಯನ್ನು ಹೇಗೆ ಉಳಿಸಬೇಕು ಮತ್ತು ಅದರ ಆಂತರಿಕ ಬೆಳವಣಿಗೆ ಅಂದ್ರೆ ಧ್ಯಾನಕ್ಕೆ ನಾವು ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತ
ಕಲಿಬೇಕು. ಸತ್ಯವನ್ನು ಅರಿಯುವುದು ಮೌನದಲ್ಲಿ ಮಾತ್ರ. ಸೈಲೆನ್ಸ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಟ್ರುತ್ ಅಂತಾರೆ. ಮಾತುಗಳು ಸತ್ಯವನ್ನು ಮುಚ್ಚಿಡಬಹುದು ಅಥವಾ ಸುಳ್ಳನ್ನು ಸೃಷ್ಟಿಸಬಹುದು, ಆದರೆ ಮೌನವು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಅಂತೆ. ಪತ್ರಿಜಿಯವರು ಹೇಳುವಂತೆ ನಿಜವಾದ ಜ್ಞಾನ ಮತ್ತು ಆತ್ಮದ ದರ್ಶನವಾಗುವುದು ಹೊರಗಿನ ಮಾತುಗಳು ನಿಂತು ಒಳಗಿನ ಮೌನ ಆರಂಭವಾದಾಗ ಮಾತ್ರ. ಏನು ಹೊರಗಿನ ಮಾತುಗಳು ನಿಂತು ಒಳಗಿನ ಮೌನ ಆರಂಭವಾದಾಗ ನಿಜವಾದ ಜ್ಞಾನ ಮತ್ತು ಆತ್ಮದ ದರ್ಶನವಾಗ್ತದೆ ಅಂತ ಹೇಳ್ತಾರೆ ಗುರುಗಳು ನಮ್ದು. ಸದಾ ಮಾತಾಡುವ ಮನುಷ್ಯನು ಮೌನದ ಆಳವನ್ನು ಅರಿತಾಗ ಮಾತ್ರ ತನಗೆ ತಾನು ಹತ್ತಿರವಾಗುತ್ತಾನೆ ಅಂತ ಹೇಳ್ತಾರೆ. ಸದಾ ಮಾತನಾಡುವವನಿಗೆ ಜಗತ್ತನ್ನು ಗ್ರಹಿಸುವ ಶಕ್ತಿ ಇರುವುದಿಲ್ಲ. ಅವನು ತನ್ನ ಆಲೋಚನೆಗಳಲ್ಲೇ ಮುಳುಗಿರ್ತಾನೆ. ಆದರೆ ಮೌನವಾಗಿರುವವನು ಇಡೀ ಜಗತ್ತನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೆ. ನೋಡ್, ನಾವೀಗ ಒಂದೊಂದ್ ದಿವ್ಸ ಮೌನ ಅಂತ ಮಾಡ್ತೀವಲ್ವಾ, ಆ ಮೌನದಲ್ಲಿ ನಾವು ಸೈಲೆಂಟ್ ಮಾತಾಡಬಾರ್ದು ಅಂತ ಹೇಳಿದಾಗ ಎಲ್ಲವನ್ನು ಗಮನಿಸುವ ಒಂದು ಶಕ್ತಿಯನ್ನು ನಾವು ಬೆಳೆಸ್ಕೊಳ್ತೀವಿ. ಆಗ ನಮ್ಗೆ ಎಲ್ಲ ಈ ಪ್ರಕೃತಿಯನ್ನು ನೋಡಿ ಆಗ್ಲಿ ಅಥವಾ ನಮ್ಮಲ್ಲಿ ಕಲಿಯುವ, ಪ್ರಕೃತಿಯನ್ನು ನೋಡಿ ಕಲಿಯುವ ಮತ್ತು ಆಲಿಸುವ ಗುಣ ಬೆಳೆಯುತ್ತದೆ ಅಂತ ಹೇಳ್ತಾರೆ. ಆದ್ರಿಂದ ಇಡೀ ಜಗತ್ತನ್ನು ನಾವು ಮೌನವಾಗಿ ಸೂಕ್ಷ್ಮವಾಗಿ ಗಮನಿಸಿದಾಗ ಪ್ರಕೃತಿಯನ್ನು ನೋಡಿ ಕಲಿಯಲು ನಮ್ಮಲ್ಲಿ ಈ ಮೌನ ಎಂಬುದು ಇರಲೇಬೇಕು. ಆಗ ಅಷ್ಟೇ ನಮ್ಮ ಜ್ಞಾನ ವೃದ್ಧಿಯಾಗುತ್ತದೆ ಅಂತ ಹೇಳ್ತಾರೆ. ನಿಜವಾದ ಕರ್ತವ್ಯದ ಸೃಷ್ಟಿ ಅಂದ್ರೆ ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಂತೆ. ನಾವು ಮುಂಚೆ ಚರ್ಚಿಸಿದಂತೆ ಭೂಮಿ, ಸೂರ್ಯ, ಮರಗಳು, ನೀರಿನ ಜೀವಿಗಳು ಯಾವುದೂ ಭಾಷಣ ಮಾಡುವುದಿಲ್ಲ. ನಾನು ಪ್ರಕೃತಿಯ ಸೇವೆ ಮಾಡುತ್ತಿದ್ದೇನೆ ಎಂದು ಹೇಳಿಕೊಳ್ಳುವುದಿಲ್ಲ. ಅವು ಮೌನವಾಗಿ ತಮ್ಮ ಕರ್ತವ್ಯವನ್ನು ಅತ್ಯಂತ ಪರಿಪೂರ್ಣವಾಗಿ ಮಾಡುತ್ತವೆ. ಮಾತನಾಡುವ ಮನುಷ್ಯನು ಇವುಗಳಿಂದ ಹೇಳದೆ ಸಾಧಿಸುವುದು ಹೇಗೆ ಅಂದ್ರೆ, ಈ ಎಲ್ಲಾ ಜೀವಿಗಳು ಪ್ರಕೃತಿಯಲ್ಲಿ ಮೌನವಾಗಿ ತಮ್ಮ ಕೆಲಸವನ್ನು ಹೇಗ್ ಬೇಕು ಹಾಗೆ ಮಾಡಿ ತಮ್ಮ ಒಂದು ಏಳಿಗೆಯನ್ನು ಸಾಧಿಸ್ತವೆ. ಆದ್ರೆ ಈ ಮನುಷ್ಯ ಇವುಗಳಿಂದ ಏನ್ ಸಾಧಿಸ್ಬೇಕಂದ್ರೆ ಹೇಳದೆ ಸಾಧಿಸುವುದು ಹೇಗೆ ಅಂದ್ರೆ, ಮಾತನಾಡದೆ ಹೇಗೆ ಸಾಧಿಸಬಹುದು ಎಂಬ ಮೌನ ಕ್ರಾಂತಿಯನ್ನು ಮನುಷ್ಯ ಹೇಳ್ತಾನಂತೆ. ಮತ್ತೆ ಈಗೋ ಡಿಸೊಲ್ಯೂಷನ್ ಅಂದ್ರೆ ಅಹಂಕಾರದ ನಿವಾರಣೆ ಆಗುತ್ತೆ. ಮಾತುಗಳು ಹೆಚ್ಚಾದಂತೆ ನಾನು, ನನ್ನದು ಎಂಬ ಅಹಂಕಾರ ಹೆಚ್ಚಾಗುತ್ತೆ. ಆದ್ರೆ ಮೌನವು ಅಹಂಕಾರವನ್ನು ಕರಗಿಸ್ತದೆ. ನಂದಿ ಶಿವನ ಮುಂದೆ ಮೌನವಾಗಿ ಕುಳಿತು ಇಡೀ ಬ್ರಹ್ಮಾಂಡದ ಜ್ಞಾನವನ್ನು ಪಡೆದಂತೆ ಮನುಷ್ಯನು ಮೌನಕ್ಕೆ ಶರಣಾದಾಗ ಅವನ ಅಹಂಕಾರ ಇಲ್ಲವಾಗಿ ಪ್ರಕೃತಿಯೊಂದಿಗೆ ಒಂದಾಗ್ತಾನೆ. ನಾವು ಏನೇ ಮೌನವಾಗಿದ್ದಾಗ ನಾವು ಮಾತಾಡಬಾರ್ದು ಅಂತಾದಾಗ ಎದುರುಗಡೆಯವನು ಏನೇ ಮಾತಾಡಿದ್ರು ಏನೇ ಬೈದ್ರು ನಾವು ಸೈಲೆಂಟ್ ಆಗ್ತೀವಿ. ನಾವು ಮಾತಾಡಬಾರ್ದು ಎಂಬ ಉದ್ದೇಶ ಇದ್ದಾಗ ನಮ್ಗೆ ಅವನು ಏನ್ ಮಾತಾಡಿದ್ರು ನಾವು ಮಾತಾಡೋಂಗಿಲ್ಲ. ಆಗ ನಮ್ಮ ಅಹಂಕಾರ ತನ್ನಿಂತಾನೆ ಕರಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಪ್ರಾಣಿ, ಪಕ್ಷಿ, ಗಿಡಗಳು ಒಟ್ಟಾರೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲವೂ ಮಾತನಾಡದಿದ್ರೂ ಸುಂದರವಾಗಿ ಬದುಕುತ್ತವೆ ಅಂತ ಹೇಳ್ತಾರೆ ಗುರುಗಳು. ಆದ್ದರಿಂದಲೇ ಹೊರಗಿನ ಪ್ರಪಂಚದ ಮಾತು ಮತ್ತು ಗದ್ದಲವನ್ನು ಕೊಂಚ ನಿಲ್ಲಿಸಿ ಮೌನದ ಮಹತ್ವವನ್ನು ಅರಿತುಕೊಳ್ಳುವುದೇ ನಾವು ಪ್ರಕೃತಿಯಿಂದ ಕಲಿಯಬೇಕಾದ ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ಪಾಠವಾಗಿದೆ. ಮೌನವು ಬಂಗಾರವಿದ್ದಂತೆ. ಇನ್ನೊಂದು 50 ಅಥವಾ 100 ವರ್ಷಗಳ ನಂತರ ಮಾತೇ ಇಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಭೂಮಿಯ ಮೇಲೆ ಯಾರು ಮಾತಾಡಲ್ಲ, ಮಾತುಗಳ ಅಗತ್ಯವೇ ಇರುವುದಿಲ್ಲ. ಎಲ್ಲವೂ ಒಬ್ರಿಗೊಬ್ರು ಅರ್ಥವಾದಾಗ ಮಾತುಗಳೇ ಇರುವುದಿಲ್ಲ ಅಂತ ಹೇಳ್ತಾರೆ. ಅರ್ಥವಾಗದಿದ್ದಾಗಲೇ ಮಾತನಾಡುತ್ತಿದ್ದಾರೆ. ಅಂದ್ರೆ ಏನು ಅರ್ಥವಾಗಲ್ಲ ಆಗ ಮಾತ್ರ ಮಾತಾಡ್ತಾರೆ. ಎಲ್ಲವೂ ಅರ್ಥವಾದಾಗ ಅಲ್ಲಿ ಮಾತಿಗೆ ಅವಕಾಶನೇ ಇರಲ್ಲ ಅಂತ ಹೇಳ್ತಾರೆ. ಅಲ್ಲಿ ಯೋಚಿಸಿದರೆ ಇಲ್ಲಿಗೆ ಅರ್ಥವಾಗ್ತದೆ. ಅಂದ್ರೆ ಮೊದ್ಲೆಲ್ಲ ಅದೇ ತರ ಈಗಲೂ ಸಹ ನಾವು ನೋಡ್ಬೋದು ಎಂತೆಂತ ಸಾಧಕರು ಕೇವಲ ತಮ್ಮ ಟೆಲಿಪತಿಯಿಂದಲೇ ಮಾತಾಡ್ತಾರೆ. ಅದೇ ತರ ಅಲ್ಲಿ ಯೋಚಿಸಿದ್ರೆ ಇಲ್ಲಿ ಅರ್ಥವಾಗ್ತದೆ ಅಂತ. ಈಗ ನಾನು ಯಾರನ್ನಾದ್ರೂ ಒಬ್ಬರನ್ನು ಯೋಚಿಸಿ ಅವ್ರು ಹೀಗೆ ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಅವ್ರು ಅಲ್ಲಿ ಮಾಡ್ಬಿಡ್ತಾರೆ. ಆ ತರದ ಒಂದು ಟೆಲಿಪತಿ ಕಾನ್ವರ್ಸೇಷನ್ ಮುಂದಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಗುರುಗಳು. ಈ ಬಾಯಿಯ ಅಗತ್ಯ ಮಾತಾಡಕ್ಕೆ ಇರಲ್ಲ. ಆಗ ಏನಕ್ಕಿರುತ್ತೆ ಅಂದ್ರೆ ಬಾಯಿ ತಿನ್ನಕ್ಕೆ ಮತ್ತೆ ಸಂಗೀತ ಹೇಳಕ್ಕೆ ಮಾತ್ರ ಇರುತ್ತೆ ಅಂತ ಗುರುಗಳು ಹೇಳ್ತಾರೆ. ಈ ಪ್ರಕೃತಿಯನ್ನು ನೋಡಿ ಕಡೆಗೆ 7ನೇ ಅಂಶವಾಗಿ ನಮ್ಮ ಪ್ರಕೃತಿಯನ್ನು ನೋಡಿ ನಾವು ಏನೇನ್ ಕಲಿಬಹುದು ಅಂತ ಹೇಳ್ತಾರೆ.
ಈ ಪ್ರಕೃತಿಯನ್ನು ನೋಡಿ ನಾವು ಕಲಿಯಬೇಕು. ಪ್ರತಿ ಕ್ಷಣವು ಕಲಿಯುವುದೇ ಆಗಿದೆ ಅಂತ ಗುರುಗಳು ಇಲ್ಲಿ ಪ್ರಸ್ತಾಪಿಸ್ತಾರೆ. ಪ್ರಕೃತಿಯು ನಮ್ಮ ಕಣ್ಣೆದುರಿಗಿರುವ ಅತ್ಯಂತ ದೊಡ್ಡ ವಿಶ್ವವಿದ್ಯಾನಿಲಯ. ಪ್ರಕೃತಿ ವಿವಿಧ ಮೂಲಗಳಿಂದ ನಾವು ಕಲಿಯಬೇಕಾದ ಎಷ್ಟೋ ಪಾಠಗಳಿದೆ. ನಾವು ಪ್ರಕೃತಿಯಿಂದ ಇದೆ ಎಲ್ಲಾನು. ಆಕಾಶದಿಂದ ಕಲಿಯಬೇಕಾದದ್ದೇನು ವಿಶಾಲವಾಗಿದೆ. ಅದರ ಕೆಳಗೆ ಎಷ್ಟೋ ಬಿರುಗಾಳಿ, ಮಳೆ, ಮೋಡಗಳು ಬಂದು ಹೋಗುತ್ತವೆ. ಆದರೆ ಆಕಾಶ ಯಾವುದಕ್ಕೂ ಮಲಿನವಾಗದೆ, ಯಾವುದನ್ನು ಹಿಡಿದಿಟ್ಟುಕೊಳ್ಳದೆ ಸದಾ ನಿರ್ಲಿಪ್ತವಾಗಿ ಶುದ್ಧವಾಗಿ ಇರ್ತದೆ. ನಮ್ಮ ಮನಸ್ಸು ಕೂಡ ಆಕಾಶದಂತಿರ್ಬೇಕು ಅಂತ ಹೇಳ್ತಾರೆ. ನೀರಿನ ಪವಿತ್ರತೆ ಮತ್ತು ನಮ್ಯತೆ. ನಮ್ಯತೆ ಅಂದ್ರೆ ಅದು ಎಲ್ಲಿ ಬೇಕಾದ್ರೂ ದಾರಿ ಮಾಡ್ಕೊಂಡು ಹರ್ಕೊಂಡು ಹೋಗುತ್ತೆ. ಆ ತರದ ದೊಡ್ಡ ದೊಡ್ಡ ಬಂಡೆ ಕಲ್ಲು ಬಂದರೂ ಕೂಡ ಅದು ಜಗಳವಾಡುವುದಿಲ್ಲ. ಬದಗೆ ತನ್ನ ದಾರಿಯನ್ನು ಬದಲಾಯಿಸಿಕೊಂಡು ಹೋಗುತ್ತೆ. ಜೀವನದಲ್ಲಿ ಜೀವನದಲ್ಲಿ ಬರುವ ಅಡೆತಡೆಗಳಿಗೆ ಕುಗ್ಗದೆ ಪರಿಸ್ಥಿತಿಗಳಿಗೆ ತಕ್ಕಂತೆ ಒಗ್ಗಿಕೊಂಡು ಮುನ್ನಡೆಯುವುದನ್ನು ನಾವು ನೀರಿನಿಂದ ಕಲಿತೇವೆ. ನೀರು ಎಲ್ಲರ ದಾಹವನ್ನು ನೀಗಿಸಿ ಸದಾ ಪವಿತ್ರವಾಗಿರುತ್ತದೆ. ಗಾಳಿಯಿಂದ ಏನಂದ್ರೆ ಗಾಳಿ ಸುಗಂಧದ ಮೇಲೂ ಹರಿದಾಡ್ತದೆ, ದುರ್ಗಂಧದ ಮೇಲೂ ಹರಿದಾಡ್ತದೆ. ಆದರೆ ಅದರ ಯಾವ ಗುಣವನ್ನು ಅದು ತಗೊಳ್ಳಲ್ಲ ಅಂತೆ. ಅದೇ ತರ ಮುಕ್ತವಾಗಿ ಚಲಿಸ್ತದೆ. ನಾವು ಕೂಡ ಸಮಾಜದ ಒಳ್ಳೆಯ ಮತ್ತು ಕೆಟ್ಟ ಪರಿಸ್ಥಿತಿಗಳಲ್ಲಿ ಸಿಲುಕದೆ ನಮ್ಮ ಆಂತರಿಕ ಶುದ್ಧತೆಯನ್ನು ಕಾಪಾಡಬೇಕು, ಗಾಳಿಯ ತರಹ ಅಂತ. ಪರೋಪಕಾರಕ್ಕೆ ಮರಗಳು ಉದಾಹರಣೆ. ಅವುಗಳು ದೊಡ್ಡ ತ್ಯಾಗಜೀವಿಗಳು. ತನಗೆ ಕಲ್ಲು ಹೊಡೆದರೂ ಅವು ಸಿಹಿಯಾದ ಹಣ್ಣನ್ನು ನೀಡುತ್ತವೆ, ಆಶ್ರಯ ನೀಡುತ್ತವೆ, ನೆರಳು ನೀಡುತ್ತವೆ. ತನಗಾಗಿ ಏನನ್ನು ಆಶಿಸದೆ ಜಗತ್ತಿಗೆ ಎಲ್ಲವನ್ನೂ ನೀಡುವ ಮರಗಳ ಗುಣದಿಂದ ನಾವು ನಿಸ್ವಾರ್ಥ ಸೇವೆಯನ್ನು ಕಲಿಯಬಹುದು. ಸೂರ್ಯ ಚಂದ್ರರಿಂದಲೂ ನೋಡಿ, ಯಾವುದೇ ರಜೆ ಇಲ್ಲದೆ ಅವರುಗಳು ನಿಯಮಿತವಾಗಿ ನಮಗೆ ಬೆಳಕು ನೀಡ್ತವೆ. ತಮ್ಮ ಕರ್ತವ್ಯ ಮಾಡುತ್ತದೆ. ಚಂದ್ರನ ಗಾತ್ರ ಬದಲಾದರೂ ಮೂಲತಃ ಚಂದ್ರ ಬದಲಾಗಲ್ಲ. ಹಾಗೆಯೇ ಬದುಕಿನಲ್ಲಿ ಕಷ್ಟ ಸುಖಗಳು ಬಂದು ಹೋದರೂ ನಮ್ಮ ಮೂಲ ಸ್ವಭಾವ ಬದಲಾಗಬಾರ್ದು. ಪ್ರಕೃತಿಯಲ್ಲಿ ಹಗಲಿನ ನಂತರ ರಾತ್ರಿ ಬರುತ್ತದೆ. ಶರತ್ಕಾಲದ ಎಲೆ ಉದುರಿದ ನಂತರ ವಸಂತ ಕಾಲದ ಚಿಗುರು ಬರುತ್ತದೆ. ಪ್ರಕೃತಿಯು ಯಾವುದನ್ನು ಬಲವಂತವಾಗಿ ಮಾಡುವುದಿಲ್ಲ, ತನ್ನಿಂತಾನೇ ಆಗುತ್ತೆ. ಪ್ರಕೃತಿಯಲ್ಲಿ ಎಲ್ಲವೂ ಅತ್ಯಂತ ಸಹಜವಾಗಿ ಮತ್ತು ಮೌನವಾಗಿ ನಡೆಯುತ್ತದೆ. ನಮ್ಮ ಜೀವನದ ಏರಿಳಿತಗಳನ್ನು ಸಹಜವಾಗಿ ಸ್ವೀಕರಿಸಿ ನೆಮ್ಮದಿಯಿಂದ ಇರುವುದನ್ನು ಪ್ರಕೃತಿ ನಮಗೆ ಬೋಧಿಸುತ್ತದೆ ಅಂತ ಹೇಳ್ತಾರೆ ಗುರುಗಳು. ಈ ಪ್ರಕೃತಿಯ ವೈಶಿಷ್ಟ್ಯವನ್ನು ಬಣ್ಣಿಸುತ್ತಾ ಮತ್ತೆ ಹೇಳ್ತಾರೆ. ಪ್ರಾಣಿಗಳು ಮನುಷ್ಯರಿಗೆ ಗುರುಗಳು, ಮಕ್ಕಳು ಹಿರಿಯರಿಗೆ ಗುರುಗಳು, ಸ್ತ್ರೀಯರು ಪುರುಷರಿಗೆ ಗುರುಗಳು, ಸಸ್ಯಾಹಾರಿಗಳು ಮಾಂಸಾಹಾರಿಗಳಿಗೆ ಗುರುಗಳು, ಧ್ಯಾನ ಮಾಡುವವರು ಧ್ಯಾನ ಮಾಡದವರಿಗೆ ಗುರುಗಳು, ಮೌನವಾಗಿರುವವರು ಮಾತನಾಡುವವರಿಗೆ ಗುರುಗಳು. ಪ್ರಕೃತಿಯು ನಮಗೆಲ್ಲರಿಗೂ ಗುರು ಅಂತ ಹೇಳ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ಕಲಿಯುವುದನ್ನು ಕಲಿಯಬೇಕು. ಪ್ರತಿ ಕ್ಷಣವು ಕಲಿಯುವುದೇ ಆಗಿದೆ. ನಾವು ಹಣವನ್ನಲ್ಲ ಗಳಿಸಬೇಕಾಗಿರುವುದು, ಕಲಿಯುವುದನ್ನು ಮತ್ತು ಜ್ಞಾನವನ್ನು ಗಳಿಸಬೇಕು. ನಾವು ಇಡೀ ಪ್ರಕೃತಿಯೇ ಜ್ಞಾನದ ಒಂದು ಮೂಟೆ ಆಗಿದೆ. ನಾವು ಪ್ರತಿ ಕ್ಷಣವೂ ಪ್ರಕೃತಿಯನ್ನು ಗಮನಿಸುತ್ತಾ ಕಲಿಯುತ್ತಲೇ ಇರಬೇಕು. ಆಕಾಶವನ್ನು ನೋಡಿ, ನೀರನ್ನು ನೋಡಿ, ಭೂಮಿಯನ್ನು ನೋಡಿ, ಗಾಳಿಯನ್ನು ನೋಡಿ ಕೂಡ ಕಲಿತಾ ಇರಬೇಕು. ಮರಗಳಿಂದ ಕಲಿಬೇಕು. ಆ ಮರ ಎಷ್ಟು ಹಾಯಾಗಿ ಜೀವಿಸುತ್ತದೆ, ಹೂಗಳನ್ನು ನೀಡುತ್ತೆ, ಹಣ್ಣುಗಳನ್ನು ನೀಡುತ್ತೆ. ನಾವು ಕೂಡ ಎಲ್ಲರಿಗೂ ಹೂ ಹಣ್ಣುಗಳನ್ನು ನೀಡುತ್ತಾ ಹಾಯಾಗಿ ಜೀವಿಸಬಹುದಲ್ವೇ? ಹೂ ಹಣ್ಣು ಅಂದ್ರೆ ಸಿಹಿ ಕಹಿ, ಸಿಹಿಯನ್ನು ನೀಡುತ್ತಾ ಅಂದ್ರೆ ಎಲ್ರಿಗೂ ಒಳ್ಳೇದ್ ಮಾಡ್ತಾ ನಾವು ಜೀವಿಸಬಹುದಲ್ವಾ ಅಂತ ಗುರುಗಳು ಕೇಳ್ತಾರೆ. ಜ್ಞಾನವನ್ನು ಗಳಿಸಬೇಕು. ಜ್ಞಾನಕ್ಕಾಗಿಯೇ ನಾವು ಇಲ್ಲಿದ್ದೇವೆ. ಆ ಜ್ಞಾನದ ಮೂಟೆಯನ್ನು ನಾವು ಸಂಪಾದಿಸಬೇಕು. ಈ ಪಿರಮಿಡ್ ಸ್ಪಿರಿಚುವಲ್ ಮೂವ್ಮೆಂಟ್ ಮಾಡುತ್ತಿರುವ ಕೆಲಸವೇ ಇದು. ಎಲ್ಲರಿಗೂ ಕಲಿಯುವುದನ್ನು ಕಲಿಸುವುದು. ಏನ್ ಕಲಿಬೇಕು ಅದನ್ನು ಎಲ್ರಿಗೂ ಕಲಿಸ್ತಾ ಇದ್ದೀವಿ. ಪ್ರಕೃತಿಯಿಂದ, ಸತ್ಯವಂತರಿಂದ, ಮೌನಿಗಳಿಂದ ಮತ್ತು ಮಕ್ಕಳಿಂದ ಹೇಗೆ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ಈ ಚಳವಳಿಯು ಜಗತ್ತಿಗೆ ಕಲಿಸ್ತಾ ಇದೆ. ಅಂದ್ರೆ ಈ ವಿಡಿಯೋದಲ್ಲಿ ಗುರುಗಳು ಪಿರಮಿಡ್ ಮೂವ್ಮೆಂಟ್ ಎಂದರೆ ಕೇವಲ ಧ್ಯಾನ ಮಾಡುವುದಷ್ಟೇ ಅಲ್ಲ, ಅದು ಮನುಷ್ಯನ ಅಹಂಕಾರವನ್ನು ಕರಗಿಸಿ ಸುತ್ತಮುತ್ತಲಿನ ಪ್ರಕೃತಿ ಮತ್ತು ಜೀವಿಗಳಿಂದ ಸದಾ ಕಲಿಯುವ ಶಿಷ್ಯರನ್ನಾಗಿ ಮಾಡುವ ಒಂದು ಶ್ರೇಷ್ಠ ಚಳುವಳಿ ಅಂತ ಹೇಳಿ ನಮ್ಮ ಗುರುಗಳು ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಈ ವಿಡಿಯೋದಲ್ಲಿ. ಇಲ್ಲಿಗೆ ನಮ್ಮ ಗುರುಗಳ ಕಲಿಯುವುದರಿಂದ ಕಲಿಸುವುದು ಅಂದ್ರೆ ಈ ಪ್ರಕೃತಿಯಿಂದ ನಾವು ಏನೇನ್ ಕಲಿಬಹುದು, ಗಿಡ ಮರಗಳಿಂದ,
ಪ್ರಾಣಿ ಪಕ್ಷಿಗಳಿಂದ, ಜಲಚರಗಳಿಂದ, ಅದೇ ತರ ಮೌನವಾಗಿರುವವರಿಂದ, ಮತ್ತೆ ಈ ಮಕ್ಕಳಿಂದ, ಸ್ತ್ರೀಯರಿಂದ ಏನೇನ್ ಕಲಿಬಹುದು ಎಂಬುದನ್ನು ನಮ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ಗುರುಗಳು ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ವಿಷಯ ಕಲಿಯುವುದನ್ನು ಹೇಗೆ ಕಲಿಬೇಕು ಎಂಬುದರ ಬಗ್ಗೆ ಸಮಾಪ್ತಿ ಆಯಿತು. ಅವಕಾಶ ನೀಡಿದ PSSM ಮೈಸೂರು ವೇದಿಕೆಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಮಾಸ್ಟರ್ಸ್.